ಪತಂಜಲಿ ಯೋಗ ಪ್ರದೀಪದೊಳಗೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ಹಿಡಿತದೊಳಗೆ ಇಟ್ಟುಕೊಂಡು ನಮ್ಮ ಜೀವನವನ್ನು ಸದಾ ಜೀವನ ಮಾಡಿದರೆ ಆ ಒಂದು ಸಮಾಧಿಯ ಆನಂದವನ್ನು ಪಡೀಲಿಕ್ಕೆ ಸಾಧ್ಯ. ಎಲ್ಲಿವರೆಗೆ ನಾವು ವಿಷಯಾದಿಗಳಲ್ಲಿ ಆಸಕ್ತರಾಗಿರುತ್ತೇವೋ, ವಿಷಯಾದಿಗಳೇ ನಮ್ಮವೆಲ್ಲ, ನಮ್ಮ ಸುಖಕ್ಕೆ ವಿಷಯಾದಿಗಳು ಬೇಕು, ಅವುಗಳಿಂದ ಮಾತ್ರ ನಾವು ಸುಖಿ ಆಗಿ ಸಾಧ್ಯ. ಬಾಯಲ್ಲಿ ಹೇಳದೆ ಇದ್ರೂ ಒಳಗ ಅಂತರಂಗದೊಳಗೆ ಅದಿತ್ತು ಅಂದ್ರೆ ಎಷ್ಟು ವರ್ಷ ಶಾಸ್ತ್ರ ಕೇಳು, ಸತ್ಸಂಗ ಮಾಡು, ಏನಾರ ಮಾಡು, ನಿನ್ನ ಸ್ಥಿತಿ ನಿನಗೆ ಪ್ರಾಪ್ತ ಆಗೋದಿಲ್ಲ ಅನ್ನೋ ಮಾತನೆ. ಇಲ್ಲಿಪ್ಪ ನಮ್ಗೆ ಇದು ಪ್ರಾಪ್ತ ಆಗೋದಕ್ಕೆ ಆ ಒಂದು ಸಮಾಪತ್ತಿ ಅರ್ಥಾತ್ ಆ ಮುಖ್ಯ ನೆನಪಡ್ಕೊಳ್ತೀವಿ. ಅದಕ್ಕೂ ಇದರ 4 ಭೇದಗಳನ್ನು ತಿಳಿಸಾರ. ತತ್ರ ಶಬ್ದಾರ್ಥ ಜ್ಞಾನ ವಿಕಲ್ಪೈ ಸಂಕೀರ್ಣ ಸವಿತರ್ಕ ಸಮಾಪತ್ತಿ ಅಂದ್ರೆ ಆ ಸಮಾಪತ್ತಿ ಅಂದರೆ ಮುಖ್ಯ. ಶಬ್ದ ಅರ್ಥ ಜ್ಞಾನ ವೈಕಲ್ಪ್ಯ, ಶಬ್ದ ಅರ್ಥ ಜ್ಞಾನದ ವಿಕಲ್ಪ ಬದಲಾವಣೆಯಿಂದ ಬೇರೆ ಬೇರೆ ಯೋಚನೆ ಮಾಡೋದು ಸಂಕೀರ್ಣ ಸಿಕ್ಕಂಥ ಸವಿತರ್ಕ ಸಮಾಪತ್ತಿ ಇವೆಲ್ಲ. ತರ್ಕ ಶಬ್ದದ ಪ್ರಾಚೀನ ಅರ್ಥ ಶಬ್ದಮಯ ಚಿಂತಾ. ವಿತರ್ಕ ವಿಶೇಷ ತರ್ಕ. ಯಾವ ಸಮಾಧಿ ಪ್ರಜ್ಞೆಯೊಳಗೆ ವಿತರ್ಕ ಇರ್ತದೋ ಅದು ಸವಿತರ್ಕ ಸಮಾಪತ್ತಿ. ಆ ಸಮಾಧಿಗೆ ಅಂತಾರೆ ಸವಿತರ್ಕದಿಂದ ಕೂಡಿದಂಥ ಸಮಾಧಿ. ಈ ರೀತಿ ಅವು ಶಬ್ದದಿಂದ ಕೂಡಿತ್ತು. ಅದಕ್ಕೆ ಹೇಳ್ತಾರೆ ಶಬ್ದದಿಂದ, ಅರ್ಥದಿಂದ, ಜ್ಞಾನದಿಂದ, ವಿಕಲ್ಪದಿಂದ ಈ ಸಮಾಧಿ ಬೇರೆ ಬೇರೆ ಆಗ್ತದೆ. ಅದಕ್ಕೆ ಹೇಳ್ತಾರೆ ಈ ಶಬ್ದ ಅರ್ಥ ಜ್ಞಾನದ ವಿಕಲ್ಪ, ಜ್ಞಾನ ಬೇರೆ. ಅದರಿಂದ ಸಿಕ್ಕಂಥ ಅರ್ಥಾತ್ 3 ಭಿನ್ನ ಭಿನ್ನ ಪದಾರ್ಥದ ಅಭೇದ ರೂಪ ಯಾರು ಹಾಕ್ತಾರೋ ಸವಿತರ್ಕ ಸಮಾಪತ್ತಿ ಆಗಿರ್ತದಪ್ಪ. ಅದಕ್ಕೆ ಅವ್ರು ವ್ಯಾಖ್ಯಾ ಬರ್ತಾರೆ. ಶಬ್ದ ಅಂದ್ರೆ ಏನಪ್ಪ? ಯಾವ ಕರ್ಣೇಂದ್ರಿಯದಿಂದ ಗ್ರಹಣ ಮಾಡಲ್ಪಡುತ್ತದೆಯೋ, ಯಾವುದಂದ್ರೆ ಕಿವಿಯಿಂದ. ಯಾವುದರಿಂದ ತಿಳ್ಕೊತೀನಿ ಎಲ್ಲ ಶಾಸ್ತ್ರ ಕಿವಿ, ಕಣ್ಣಿಂದ ಅಲ್ಲ. ಅಥವಾ ಅರ್ಥದ ವಿಶೇಷ ಯೋಜನಾ ರೂಪ ಆಗಿರ್ತದೋ. ನೀ ಕೇಳಿದ್ರೆ ನೀ ಅರ್ಥ ಮಾಡ್ಕೋಬೇಕಲ್ಲ. ನೀ ಹೆಂಗೆ ಅರ್ಥ ಮಾಡ್ಕೋತೀಯ, ಅದು ಯಥಾರ್ಥವನ್ನು ಅರ್ಥವನ್ನು ಮಾಡಲಿಕ್ಕೆ ಬಹಳ ಬಹಳ ದೊಡ್ಡ ಕೆಲಸ ಅಂತಂದ್ರೆ ಅದಕ್ಕೆ ಶಾಸ್ತ್ರಾನುಗ್ರಹ ಅಂತ. ಶಾಸ್ತ್ರ ಕೃಪಾ ಬಗ್ಗೆ ಹೇಳ್ತಾರೆ. ಗುರು ಕೃಪಾ, ಅಂತಃಕರಣ ಕೃಪಾ, ಶಾಸ್ತ್ರ ಕೃಪಾ, ವೇದ ಕೃಪಾ ಅಂತ. ಇದು ಆಗ್ಬೇಕಾರೆ ಅದು ನನಗೆಲ್ಲ ತಿಳಿತದೆ, ಕೇಳಬೇಕು ಅಂತ ಕುತೂಹಲ, ಅತ್ಯಂತ ಕುತೂಹಲ ಇದ್ದಾಗ ಗುರು ಭೇಟಿಯಾದ ಅಂದರೆ ಅವನು ತನ್ನೊಳಗಿನ ಅಂತಃಕರಣದಿಂದ ಇವನು ಯೋಗ್ಯನ ನಾ ಹೇಳಿದ್ರೆ ಇವಾಗ ತಿಳಿತೈತಿ ಅಂತ ಅಂತಃಕರಣದಿಂದ ಹೇಳಾಕ್ಸು. ಅದು ಗುರು ಕೃಪಾ ಅಂತ. ಹಾಗೆ ಸಿಗೋದಲ್ಲ. ಬಂದೇವಿ ಮಠ ಬಂದೇವಿ ಕೊಡ್ತೇವೆ ಶಾಸ್ತ್ರ ಹೇಳ ನಮಗೆ ಹೇಳ್ತಾನೆ, ಏನು ದೊಡ್ಡ ಮಾತಲ್ಲ. ಆದರೆ ಒಳಗಿಂದ ಬರಬೇಕಾದ್ರೆ ಅದು ಗುರು ಕೃಪಾ. ಅವ್ರು ಹೇಳಿದ್ದನ್ನು ತಿಳಿಯಾಕ ಶಾಸ್ತ್ರ ಕೃಪಾ ಬೇಕಾದ್ರೆ. ಹಿಂಗೆ ಒಂದಕ್ಕೊಂದು ಅದಕ್ಕೆ ಸಂಪರ್ಕ ಅದಪ್ಪ. ಅದಕ್ಕೆ ಶಬ್ದ ಕರ್ಣೇಂದ್ರಿಯ ಗ್ರಹಣ ಮಾಡುವಂಥದ್ದು ಅಥವಾ ಅರ್ಥದ ವಿಶೇಷ ಯೋಜನಾ ರೂಪ ಇರ್ತದೆ. ಅದು ಗೌ ಜಾತಿ ಆದಿ. ಅದರಿಂದ ಆಕಳ ಅಂತ ಕೂಡಲೇ ಕಲ್ಪನೆ ಮಾಡ್ಕೊಂಡಿನಿ. ಒಂದು ಆಕಳ, ಇದು ಶಬ್ದ ಪ್ರಯೋಗ ಒಂದು ಉದಾಹರಣೆ ಆಗತ್ತ. ಆಕಳ ಅಂದ್ರಪ್ಪ. ಆಕಳ ಅಂತಂದ ಕೂಡಲೇ
4 ಕಾಲು 2 ಕೋಡು ಆಮೇಲೆ ಗಂಗೆದೋಲು ಬಾಲ ಇವೆಲ್ಲ ಅಂತ ಪಶು ಗೊತ್ತಾಗ್ತಿಲ್ಲ ಅದನ್ನು ಈ ರೀತಿ ಜ್ಞಾನ ಈ ಶಬ್ದ ಅರ್ಥ ಎರಡೂ ಪ್ರಕಾಶ ಮಾಡುವಂಥ ಸತ್ವಪ್ರಧಾನ ಬುದ್ಧಿವೃತ್ತಿ ಅದೆಂಥದ್ದಾಗ್ತದದು ಅದು ಜ್ಞಾನ ಪ್ರಕಾಶ ಮಾಡುವಂಥ ಯಥಾರ್ಥ ಜ್ಞಾನ ಪ್ರಕಾಶ ಮಾಡಿ ತಿಳಿಸ್ಕೊಡು ಪ್ರಕಾಶ ಮಾಡಿ ಲೈಟ್ ಅಂತದಲ್ಲ ತಿಳಿಸ್ಕೊಡು ಅನೇಕ ಈ ಬಿಡ್ತೇವೆ ತಡ ಬೆಳಗ್ಗೆ ಅಂತ ಅಂದ್ರೆ ಈ ತಿಳಿದಿ ಎಲ್ಲಿ ಹೋಗಿ ಇಷ್ಟು ತನಕ ಅಲ್ಲಿ ಹೋಗೈತಿ ನಿಗದಿ ಹೋಗೈತಿ ಮತ್ತೊಂದು ಕಡೆ ಹೋಗೈತಿ ಅವ ಅಂತ ಅವಾಗ ಈ ತಿಳಿತೇನೆ ನಿನಗೆ ಅದು ಬಿಡ್ತಾರೆ ನೋಡು ಇಷ್ಟೊಂದು ಎಲ್ಲಿ ಹೋಗಿದ್ದಿ ಎಲ್ಲಿ ಹೋಗಿ ಹಂಗೆ ಆ ಪ್ರಕಾಶ ಆ ಜ್ಞಾನ ಪ್ರಕಾಶ ಮಾಡುವಂಥ ಸತ್ವಪ್ರಧಾನ ಬುದ್ಧಿ ಆ ಶಬ್ದ ಗೌ ಅದ್ರ ಅರ್ಥ ಆಕಾರ ಕೂಪ ಅಂತ ಹೇಳ್ತಾರೆ ಗೌ ಶಬ್ದ ಅದರ ಅರ್ಥ ಗೌ ವಿಶೇಷವಂತ ಪಶು ಅಲಪ ಅಂತ ಅರ್ಥ ಮಾಡ್ಕೊತೀವಿ ಹಿಂಗೆ ಈ ಮೂರು ಭಿನ್ನ ಪರಂತು ನಿರಂತರ ಅಭ್ಯಾಸದ ಕಾರಣ ಸಿಕ್ಕಂಥ ಪ್ರತೀತಿ ಅದ್ಯಾವುದತ್ತಲೇ ಅದು ಆಕಳ ಅದು ಶಬ್ದನ ಮತ್ತು ಆ ಶಬ್ದ ಕಿವಿಯಿಂದ ಕೇಳಿ ಅದನ್ನ ಅರ್ಥ ಮಾಡ್ಕೊಂಡು ವಿಚಾರದಿಂದ ಹಂಗೆ ಈ ಅಭ್ಯಾಸ ಕಾರಣ ಸಿಕ್ಕಂಥ ಪ್ರತೀತ ಯಾವಾಗ ಆಕಳ ಅದು ಶಬ್ದ ಚಿತ್ರ ಏಕಾಗ್ರ ಆತು ಆವಾಗ ಸಮಾಧಿಸ್ಥ ಗೌ ಅರ್ಥ ಗೌ ಶಬ್ದ ಗೌ ಜ್ಞಾನ ಭೇದದಿಂದ ಅದು ಸಿಕ್ಕಂಥದ್ದು ತಿಳಿತದೆ ಅರ್ಥಾತ್ ಯಾವಾಗ ಈ ಮೂರು ತದಾಕಾರ ಆತು ಕಿವಿಯಿಂದ ಕೇಳಿದ ಕೂಡಲೇ ಆ ಶಬ್ದ ಗ್ರಹಣ ಮಾಡ್ಬೇಕು ಎಲ್ಲೇ ಆಕಳ ಕಡೆ ಹೋಗ್ಬೇಕಿಲ್ಲ ತದಾಕಾರ ಆಕಳ ಆಗಿರ್ತೈತಿ ಆಕಳ ಅಂತಂದು ಆ ಲಕ್ಷ್ಯಕ್ಕೆ ಬರ್ತೈತಿಲ್ಲ ತದಾಕಾರ ಕಣ್ಣಿದ್ರೆ ಆ ಚಿತ್ರ ಬರ್ತೈತಿ ಅಂತ ಅರ್ಥ ಆಕಳ ಬಂದಿದ್ರಾಗಿಲ್ಲ ಅದು ಲಕ್ಷ್ಯ ಅಲ್ಲಿ ಹೋಗ್ತದಲ್ಲ 4 ಕಾಲಿಂದು ಗಂಗೆದು ಇರಬೇಕು 2 ಕೋಡ್ ಇರಬೇಕು ಮುಖ್ಯವಾಗಿ ಗಂಗೆದು 2 ಕೋಡಿಂದು ಎಮ್ಮಿನೂ ಇರ್ತೈತಿ ಹೌದಲ್ಲ ಆದ್ರೆ ಗಂಗೆದು ಇರಂಗಿಲ್ಲ ಇಂಥ ಸ್ಪೆಷಲ್ ಏನಪ್ಪ ಗಂಗೆದುಗಳು ಮ್ಯಾನ್ ಕೊಬ್ಬು ಏಣಿ ಅದಿರ್ಬೇಕು ಅದಿರ್ಕ್ರೆ ಆಕಳಲ್ಲ ಹೌದಾ ಹಿಂಗೆ ಅದೇ ಆ ಮೂರು ಪ್ರಕಾಶ ಯಾವುದಾದ್ರದ್ದು ಶಬ್ದ ಅರ್ಥ ಜ್ಞಾನ ಆ ಪ್ರಕಾಶ ಕಾಣುವಂಥ ಸತ್ವಪ್ರಧಾನ ವೃತ್ತಿಯಿಂದ ಯಾವ ಶಬ್ದ ಆಕಳ ಮತ್ತು ಅದರ ಅರ್ಥ ಆಕಳನ್ನು ಕೂಡ್ಕೊಂಡು ತಿಳಿಸ್ಕೊಂಡು ಗೌ ಶಬ್ದ ಅದರ ಗೌ ಪಶು ವಿಶೇಷ ಅರ್ಥ ಆಗಿರ್ತೋ ಈ ಮೂರು ಭಿನ್ನ ಅಂದರೆ ಗೌ ಅನ್ನುವಂಥ ಅದರದ್ದು ಅರ್ಥ ಶಬ್ದ ಅರ್ಥ ಜ್ಞಾನ ಇವು ಬೇರೆ ಬೇರೆ ಅಲ್ಲ ಶಬ್ದ ಬೇರೆ ಬೇರೆ ಆ ವಿಷಯ ಏನಾದರೂ ಒಂದೇ ಹಂಗೆ ಆ ವಿಭಿನ್ನ ಪರಂತು ನಿರಂತರ ಅಭ್ಯಾಸ ಕಾರಣ ಸಿಕ್ಕಂಥ ಪ್ರತಿ ಯಾಕೆ ಆಕಳ ಅಂತಂದ್ರೂ ಗೊತ್ತೈತಲ್ಲ ಅನೇಕ ಹಂಗೆ ಗೊತ್ತಂತ ಯಾವಾಗ ಆಕಳ ಅನ್ನೋ ಚಿತ್ರ ಏಕಾಗ್ರ ಮಾಡಿದೋ ಅವಾಗ ಸಮಾಧಿ ಸ್ಥಿತ ಆಕಳ ಅರ್ಥ ಆಕಳ ಶಬ್ದ ಆಕಳ ಭೇದ ಅದು ಸಿಕ್ಕಂಥ ತಿಳಿತದ ಅರ್ಥಾತ್ ಯಾವಾಗ ಆ ಮೂರು ತದಾಕಾರ ಯಾವ್ದು ಶಬ್ದ ಅರ್ಥ ಜ್ಞಾನ ಅದು ಏಕಾಗಿರ್ತದೆ ತದಾಕಾರ ಅದು ಶಬ್ದ ಅರ್ಥ ಜ್ಞಾನ ಮೂರು ವಿಕಲ್ಪ ಅಲ್ಲಿ ಅದು ಆಗಿ ಮೂರು ಗೊತ್ತಾಗ್ತದೆ ಶಬ್ದ ಏನು ಅರ್ಥ ಏನು ಅದ್ರ ಜ್ಞಾನ ಆಗಿ ಯಾವಾಗ ಶಬ್ದ ಜ್ಞಾನದ ವಿಕಲ್ಪ ಆಗಿ ಹೋಗ್ತದೆ ಏಕಾಗಿರ್ತದೆ ಅದು ಕೇವಲ ಆಕಳ ಅರ್ಥ ತಿಳ್ತದೆ ಅದು ಶಬ್ದ ಏನು ಅದು ಅರ್ಥ ಏನು ಜ್ಞಾನ ಏನು ಅದು ಉಳಿಯಂಗಿಲ್ಲವ ಯಾಕೆ ಕಣ್ಣಿದ್ರಿಗೆ ಏನು ಬಂತು ಅವೆಲ್ಲ ಹೋಗ್ತು ಅವಾಗ ಆ ವಿತರ್ಕರೇ ಸಮಾಪತ್ತಿ ಅವಾಗ ಯಾವ ವಿತರ್ಕನೂ ಇಲ್ಲ ಅದೇನು ಇದೇನು ಆಕಳ ಹಂಗ ಈಗ ಏನಿಲ್ಲ ಆಕಳ ಗಪ್ಪನ ಆಕಳ ಬಂದು ಇವು ಏನಾಗತ್ತಂದ್ರೆ ಇದು ಹೆಂಗಪ್ಪ ಅಂತಂದ್ರೆ ಇದು ಗಬಕ್ನ ಕೇಳಿ ಆಕಳ ಅಂತ ತಿಳ್ಕೊಡಿ ಆ ಶಬ್ದನೂ ಅಥವಾ ಅರ್ಥನೂ ಜ್ಞಾನ ಆತ ನಮ್ಗೆ ಇದು ಲಘುನ ಆಕೈತೆ ನಮ್ಗೆ ಇದು ಹೆಂಗದಪ್ಪ ಅಂತಂದ್ರೆ ಅದು ಕ್ರಮೇಣನಾಗಿರ್ತೈತಿ ಕ್ರಮೇಣ ಅಂದ್ರೆ ಹೆಂಗಪ್ಪ ಆಕಳ ಅನ್ನೋ ಶಬ್ದ ಅದು ಹಂಗೆ ಆಗಿರ್ತೈತಿ ಆದ್ರೆ ಗಪ್ ಅಂತ ತಿಳಿದಾಗ ಅಷ್ಟು ನಾವು ಲಘು ಆಕೆ ಕೆಲಸ ಯಾಕಂದ್ರೆ ಅದಕ್ಕೊಂದು ಉದಾಹರಣೆ ಹೇಳ್ತಾರಪ್ಪ ಕಮಲದ ಪಕ್ಕಳೆಗಳನ್ನು ಒಂದ್ರ ಮೇಲೆ ಒಂದು ಇಟ್ಟಿಪ್ಪ ಒಂದು ಸೂಜಿ ಗಬಕ್ನ ಚುತ್ತೀರಿ ಸುತ್ತಾಗ ಅದು 3 ಹಾಲು ಭೂಮಿಯಾಗ ಬಂತು ಒಮ್ಮೆಲೆ ಬಂತೇನೋ 1ನೇ ಪಕಳಿ 2ನೇ ಪಕಳಿ 3ನೇ ಪಕಳಿ ಕೂಡ್ಸ್ಕೊಂಡು ಅಲ್ಲಿ ಬರ್ತದೆ ಹಂಗೆ ಒಂದೊಂದಕ್ಕೆ ಹೋಗೈತವ ಅದು ಏನಾಗೈತಿ ಲಘುನ ಆಗಿಬಿಟ್ಟಂತ ಅದಕ್ಕೆ
ನಾ ಕ್ಯಾಲ್ಕುಲೇಟರ್ ಇದು ಹೆಂಗಪ್ಪ ಅಂತ ಕೇಳಿದೆ. ಅದು ನೀವು ಮಾಡ್ದಂಗೆ ಮಾಡ್ತಿದ್ರೆ ಲವ್ ಆಗ್ತದೆ. 2 4 8 ಅಂತೈತಿ ಗಬಕ್ಕನ ಬಂದಿರುತ್ತೆ. ಅದು 2 2 2 2 ಅನ್ಕೊಂತ ಬಂದಿರುತ್ತೆ. ಅದಕ್ಕೆ ಲವ್ ಆಗ್ತದೆ. ಹಂಗೆ ಈ ಅರ್ಥ ಮಾತ್ರ ಉಳ್ಕೊತೈತಿ. ಅವಾಗ ಅದನ್ನು ಕೂಡ ವಿಕಲ್ಪೇದ ಹೋಗ್ತತಿ. ಆಗ ಅರ್ಥ ಚಿತ್ತೊಳಗೆ ಉಳಿತದೆ. ಅವಾಗ ನಿರ್ವಿತರ್ಕ, ಅವ ಯಾವ ತರ್ಕ ಇಲ್ಲ ಇದೆ ಆ ಸಮಾಧಿ. ಇದನ್ನು ವಿಸ್ತಾರ ರೂಪದಿಂದ ತಿಳ್ಕೋಬೇಕು. ಗಟ್ಟಕ್ಕೆ ಏನಪ್ಪ ಆಕಳ ಹಿಂಗೆ ಅನ್ನೋದ್ರಿಂದ ಗೌ ಆಕಳ ಅರ್ಥ, ಗೌವನ್ನು ಶಬ್ದ ಮತ್ತು ಅಜ್ಞಾನ. ಹೌದಲ್ಲ, ಈ 3 ವಿಭಿನ್ನ ಭಾನ ಆಗ್ತಾವ ಬೇರೆ ಬೇರೆ. ಇದರೊಳಗೆ ಯದ್ಯಪಿ ಉದಾತ್ತ ಅನುದಾತ್ತ ಆಕಳ ಶಬ್ದ ಭಿನ್ನ ಅದನ್ನು. ಹೌದಾ, ಆಕಳ ಶಬ್ದ ಅರ್ಥ ಶಾಸ್ತ, ಶೃಂಗ, ಪುಚ್ಛ, ಬಾಲ ಆದಿ ಧರ್ಮಗಳಂತ ಪಶು ವಿಶೇಷ ಭಿನ್ನ. ಮತ್ತು ಆಕಳ ಅಂಶ ಏನು ಜ್ಞಾನ ಆಗ್ತದೋ ಅದು ಪ್ರಕಾಶ ಧರ್ಮಂತ ಜ್ಞಾನ ಬೇರೆ. ಈ ಪ್ರಕಾರ ಘಟ ಪಟ ಶಬ್ದ ಅರ್ಥ ಜ್ಞಾನ ಭಿನ್ನ ಭಿನ್ನ ಆದರೂ ಶಬ್ದ ಅರ್ಥ ಜ್ಞಾನ ಅಭೇದ ಆಗಿದೆ. ಯಾವಾಗ ಗಪ್ರ ಅದೇ ಬಂತು ನಿನಗೆ. ಇವೆಲ್ಲ ಹೋಗು, ಅಶಬ್ದ ಹೋಗ್ತದ, ಅರ್ಥ ಹೋಗ್ತದ, ಜ್ಞಾನ ಹೋಗ ಗಪ್ರ ಏನು ಉಳಿತು ನಿನಗೆ? ಆಕಳ ಉಳಿಬೇಕು, ಅಭೇದ ಆಗಿಬಿಡ್ತದ. ಅದಕ್ಕೆ ಅಸತ್ಯ ಅಭೇದ ವಿಷಯ ಆಗೋದ್ರಿಂದ ಭಾನ್ ವಿಕಲ್ಪ ರೂಪ ಇರ್ತೈತದು. ಹೆಂಗೆ ಆಕಳ ಈ ಶಬ್ದದ ಇದೊಂದು ರೀತಿ. ಈ ವಿಕಲ್ಪ ಆಕಳ ಈ ಅವು ಗೃಹೀತ ಆಗಿದೆ. ಅರ್ಥದ ಮತ್ತು ಜ್ಞಾನದ ಶಬ್ದದ ಅಭೇದ ವಿಷಯ, ಅದರೊಳಗೆ ಏನು ಭೇದ ಇಲ್ಲ. ಈ ಪ್ರಕಾರ ಗೌ ಇದು ಅರ್ಥದ, ಇದು ಬೇರೆ ವಿಕಲ್ಪ ನೋಡಿ. ಹಾಗೇನೆ ಗೌ ಇದು ಜ್ಞಾನದ, ಇದು ಮತ್ತೊಂದು ಬೇರೆ ಬೇರೆ ಅಂತ ತಿಳ್ಕೊಡು. ಈ ವಿಕಲ್ಪ ಗೌ ಈ ಅಂಶ ಗೃಹಿ ಅಂತ ಶಬ್ದದ ಅರ್ಥದ ಜ್ಞಾನದ ಅಭೇದ ವಿಷಯ ಎಲ್ಲ ಒಂದಾಗಿರ್ತವೆ. ಹಂಗೆ ಭಾವ ಏನಪ್ಪ ಅಂದ್ರೆ ಶಬ್ದ ಅರ್ಥ ಜ್ಞಾನ ಈ 3 ಪರಸ್ಪರ ಭಿನ್ನದ. ಆದರೂ ಶಬ್ದ ಸಂಕೇತದ ಸ್ಮೃತಿಯಿಂದ ಬಂದ ಜ್ಞಾನ ಆಗೋದು. ಬೇರೆ 2 ಜೊತೆಗೆ ಭಾನ ಒಂದನ್ನು ಕವಾಕ್ನೆ ಎಲ್ಲ ಹೋಗಿಬಿಡ್ತು. ಇದರಿಂದ ಶಬ್ದ ಜ್ಞಾನಪೂರ್ವಕ. ಈ ಶಬ್ದ ಅರ್ಥ ಜ್ಞಾನ ಅಸತ್ಯ ಭೇದ ಅಭೇದ ವಿಷಯ ಆಗುವುದು. ಇದು ವಿಕಲ್ಪ ರೂಪ ಅಂತ ಶಬ್ದ ಪ್ರಯೋಗ ಮಾಡ್ತಾರಪ್ಪ. ಅದಕ್ಕೆ ಸಂಕೇತ ಸ್ಮೃತಿಪೂರ್ವಕ ಸ್ಥೂಲಭೂತ ಅರ್ಥ ಅಭೌತಿಕ ಪದಾರ್ಥ ಸಮಾಹಿತ ಕೂಡಿರುವ ಶಬ್ದ ಅರ್ಥ ಜ್ಞಾನ ವಿಕಲ್ಪದಿಂದ ಮಿಶ್ರಿತ ಸಮಾಧಿ ಆಗಿರ್ತೈತಿ. ಇದಕ್ಕೆ ಸವಿತರ್ಕ ಸಮಾಪತ್ತಿ ಸಮಾಧಿ ಅಂತಾರಪ್ಪ ಅಂತೇಳಿ. ಯಾವ ಶಬ್ದ ಸಂಕೇತ ಸ್ಮೃತಿಯ ಪರಿತ್ಯ ಅನುಭೂತಿ ಎಲ್ಲ ಹೋದ ಕಾರ್ಯರೂಪ ಆಗಮ ಮತ್ತು ಅನುಮಾನ ರೂಪ ವಿಕಲ್ಪದಿಂದ ಬೇರೆದಿಂದಾಗಿ ಯಾವ ಸಮಾಜ ವಸ್ತು ಸ್ಥೂಲಭೂತ ಭೌತಿಕ ರೂಪ ಅರ್ಥ ಮಾತ್ರ ಕೇವಲ ಉಳ್ಕೊಂತೋ ಅದು ನಿರ್ವಿತರ್ಕ ಸಮಾಪತ್ತಿ. ವಿಕಲ್ಪ ಅಂತ ಏನಿಲ್ಲ ಇಲ್ಲ, ಅದೇನು ಜ್ಞಾನ ಏನು ಅದ್ರ ಶಬ್ದ ಏನು ಓದ್ತದಲ್ಲ ಏನು ಉಳ್ಕೊಂತು ಹಂಗೆ. ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತ. ಸಂಕೇತ ಸ್ಮೃತಿಪೂರ್ವ ಸವಿತರ್ಕ ಸಮಾಧಿ ಅವತ್ತು ಏನು ಶಬ್ದದಿಂದ ಜ್ಞಾನದ ಮಿಶ್ರಿತ ಸ್ಥೂಲಭೂತ ಅಥವಾ ಭೌತಿಕ ಪದಾರ್ಥ ಪ್ರತ್ಯಕ್ಷ ಜ್ಞಾನ ಆಗ್ತವೆ. ಅದಕ್ಕೆ ವಿಕಲ್ಪ ಅಪ್ರತ್ಯಕ್ಷ ಅನ್ಬೇಕು. ಅದಕ್ಕೆ ಇಲ್ಲೇ ಕುಂತ ಯಾಕೆ ಶಬ್ದ ಸಂಕೇತ ಸ್ಮೃತಿಪೂರ್ವಕ ಜ್ಞಾನ ಅದು ವಿಕಲ್ಪವೇ ಆಗಿರ್ತದೆ. ಅದಕ್ಕೆ ಸಂಕೇತ ಸ್ಮೃತಿಯ ಪರಿತ್ಯಾಗಪೂರ್ವಕವಾಗಿ ನಿರ್ವಿತರ್ಕ ಸಮಾಪತ್ತಿ ಅವತ್ತು ಶಬ್ದದಿಂದ ಜ್ಞಾನ ಅಲ್ಲಿ ಶಬ್ದ ಜ್ಞಾನ ಅಂತೆಲ್ಲ ಅವತ್ತು ಏನು ಉಳಿತಲೆ ಹಾಗೆ ಯಾವ ಅರ್ಥ ಮಾತ್ರ ಪ್ರತ್ಯಕ್ಷ ತಲೆ ಏನು ಉಳ್ಕೊಂತು ಉಳ್ಕೊಂತಲ್ಲ. ಅದಕ್ಕೆ ಪರಪ್ರತ್ಯಕ್ಷ ಅಂತಾರೆ. ಪರಪ್ರತ್ಯಕ್ಷ ಆಗಮ ಜ್ಞಾನದ ಅನುಮಾನ ಜ್ಞಾನದ ಬೀಜ ಅದಪ್ಪ ಅದು. ಯಾಕೆ ಈ ಪರಪ್ರತ್ಯಕ್ಷದ ಬಲದಿಂದನೇ ಯೋಗಿ ಜನರು ಉಪದೇಶ ಮಾಡ್ತಾ ಇರ್ತಾರೆ. ನಿನಗೇನು ಉಪದೇಶ ಮಾಡ್ತಾರಲ್ಲ ಅವ್ರು ಅದೆಲ್ಲ ಜ್ಞಾನ. ಈ ಪುಸ್ತಕ ಓದಿದ ಕೂಡ ಅಲ್ಲೆಲ್ಲ ಹೋಗ್ತದೆ ಎಲ್ಲಿ ಕಡೆ ಆ ವಿಷಯದ ಜ್ಞಾನ ಕಡೆ ಅದೆಂಥದ್ದು ಪರಪ್ರತ್ಯಕ್ಷ ಈಗಿಲ್ಲ ನಮ್ಮ ಕಡೆಗೆ. ಆದರೆ ಅದು ನಮ್ಮ ಕಣ್ಣಿಗೆ ಹೊಳಿತಾರೆ ಪರಪ್ರತ್ಯಕ್ಷ. ಅದರಿಂದ ಮಾಡ್ತಾರೆ. ಈ ಉಪದಿಷ್ಟವಂತ ಅರ್ಥದ ಅನುಮಾನ ದ್ವಾರ ಅದು ನಿಶ್ಚಿತ ಮಾಡ್ತಾರಪ್ಪ. ಹೆಂಗೆ ಮಹರ್ಷಿ ಕಪಿಲರು, ಭಗವಂತ ಪತಂಜಲಿಯವರು, ಯಾಜ್ಞವಲ್ಕರು ಆದಿ ಯೋಗೀಶ್ವರರು ಈ ಪರಪ್ರತ್ಯಕ್ಷ ಬಲದಿಂದ
ಶಬ್ದ ಸಂಕೇತ ಬೋಧನೆಯಿಂದ ಶಾಸ್ತ್ರ ಸ್ಮೃತಿ ಪ್ರಥಮ ಉಪದೇಶ ಅಲ್ಲೇ ಮಾಡಿದ್ರು. ಹಿಂಗೆ ಮೊದಲು ಮಾಡಿದ್ರ ಅವ್ರು ಹಿಂಗೆ ಮಾಡಿದ್ರಪ್ಪ ಕಪ್ನತ್ ನಮ್ಮ ತಲೆ ಬರ್ತದೆ. ಉಪದೇಶ ಮಾಡೋ ತಲೆಯಾಗ ಅದೆಲ್ಲ ಬರ್ತದೆ. ಅದಕ್ಕೆ ಕಪಿಲ ಆದಿ ಯೋಗಿಯರು ಆ ಪರ ಪ್ರತ್ಯಕ್ಷ ಸಂಕೇತ ಬೋಧ ದ್ವಾರ ಆಗಮ ಜ್ಞಾನದ ಅನುಮಾನ ಜ್ಞಾನಕ್ಕೆ ಅದಕ್ಕೆ ಕಾರಣ ಆಗ್ಯದಪ್ಪ. ಅದಕ್ಕೆ ಅರ್ಥ ಆ ಪರ ಪ್ರತ್ಯಕ್ಷ ಆಗಮ ಅನುಮಾನ ಜ್ಞಾನ ಉತ್ಪನ್ನ ಆಗ್ತತಿ. ಆಗಮ ಅನುಮಾನ ಜ್ಞಾನ ಪ್ರತ್ಯಕ್ಷ ಆದಮೇಲೆ ಪರಪ್ರತ್ಯಕ್ಷ ಅದಾದ ಪರಪ್ರತ್ಯಕ್ಷಗಳಿಲ್ಲ ಕಿಂತು ಅದು ಆಗಮ ಅನುಮಾನ ಆಗ್ತದೆ. ಅದಕ್ಕೆ ಯೋಗಿಗಳಿಗೆ ನಿರ್ವಿತರ್ಕ ಸಮಾಧಿ ಉತ್ಪನ್ನ ಅಂತ ಪರಪ್ರತ್ಯಕ್ಷ ಬೇರೆ ಪ್ರಮಾಣದ ಅಸಂಬದ್ಧ, ಅದು ಬೇರೆ ಯಾವುದಕ್ಕೂ ಸಂಬಂಧ ನೇರವಾಗಿ ನಿನಗೆ ಬಂದು ಅದು ಪ್ರತ್ಯಕ್ಷ ಪರಪ್ರತ್ಯಕ್ಷ ನೇರವಾಗಿ ಅಲ್ಲಿ ಬಂದಿರ್ತದೆ. ಅದಕ್ಕಾಗಿ ಈ ನಿರ್ವಿತರ್ಕ ಸಮಾಪತ್ಯ ಲಕ್ಷಣ ಏನಪ್ಪ ಹಂಗಾರೆ ಆ ಸಮಾಧಿ ನನಗಾಗೈತಿ ಗುರ್ತಬೇಕು, ಇದು ಗುರ್ತಿಲ್ಪ. ಅದರರ್ಥ ಸ್ಮೃತಿ ಪರಿಶುದ್ಧವು ಸ್ವರೂಪ ಶೂನ್ಯವಾರ್ಥ ಮಾತ್ರ ನಿರ್ಭಾರ್ತಾಸ ನಿವರ್ತಕ ನಿರ್ವಿತರ್ಕ ಅದೇ ಹೆಂಗಪ್ಪ. ಸ್ಮೃತಿ ಪರಿಶುದ್ಧ, ಸ್ಮೃತಿಯಿಂದ ಶುದ್ಧ ಅರ್ಥ, ಸ್ಮೃತಿಯಿಂದ ಶುದ್ಧ ಅಂದರೆ ಆ ಸ್ಮೃತಿ ಗಟ್ಟೆ ಐತಿ, ಬೇರೆ ಬೇರೆದೇನಿಲ್ಲ, ಅದು ಇದು ಅಲ್ಲದು, ಆ ವಿಷಯದ ಕಡೆನೇ ಶುದ್ಧ ಆಯ್ತು ಆಯ್ತಲ್ಲ. ಅರ್ಥಾತ್ ಆಗಮನ ಜ್ಞಾನ ಕಾರಣೀಭೂತ ಶಬ್ದ ಸಂಕೇತ ಸ್ಮರಣ ನಿವೃತ್ತ ಅದೆಲ್ಲ ಹೋಗ್ಬಿಟ್ಟಿರ್ತದೆ. ಸ್ವರೂಪ ಶೂನ್ಯ, ಸ್ವರೂಪ ಶೂನ್ಯದಂತೆ ಅರ್ಥಾತ್ ತನ್ನ ಗ್ರಹಣ ಆಕಾರ ಜ್ಞಾನಾತ್ಮ ರೂಪದಿಂದ ಅದೇನು ಶಾಂತ ಆಗಿರ್ತದೆ. ಅರ್ಥ ಮಾತ್ರ ನಿರ್ಭಾಸ, ಅರ್ಥ ಮಾತ್ರ ನಿನಗೇನು ಹೇಳಬೇಕಾಗ್ಯದೋ ಆ ಅರ್ಥದ ಮಾತ್ರ ಅಲ್ಲೇ ತಿಳಿತಾ ಇದೆ. ಅರ್ಥಾತ್ ಕೇವಲ ಗ್ರಾಹ್ಯ ರೂಪ ನಿನಗೇನು ಹೇಳಬೇಕಾಗ್ಯದೋ ನೀ ಏನು ತಿಳ್ಕೋಬೇಕಾಗ್ಯದೋ ಅದು ಮಾತ್ರ ಬಂದದ್ದು, ಉಳಿದೆಲ್ಲ ಪಿಕ್ಚರ್ ಹೋತು. ಅರ್ಥ ಮಾತ್ರ ಪ್ರಕಾಶ ಆಗುವಂಥ ನಿರ್ವಿತರ್ಕ ಸಮಾಪತ್ತಿ ಅಂತ ಅಂದ್ರೆ ಏನೇನು ಜ್ಞಾನ ಆಗಿರ್ತದೋ ಅದು ಅನೇಕ ಜ್ಞಾನ ಅದಾವ, ಒಂದಲ್ಲ ಅನೇಕ ಕಥೆ ಗೊತ್ತಾವಪ್ಪ. ನಿನಗೇನು ಹೇಳಿದ್ರೆ ನಿನಗೆ ಲಾಭ ಆಗ್ತದೋ ಅದು ಅರ್ಥ ಏನು, ಆ ಕಥೆ ಹಿಂದಿನ ಸಂಕೇತ ಏನು, ಆ ಕಥೆ ಏನು ಹೇಳ್ತಾರೆ. ಮತ್ತು ಕಥೆ ಹೇಳ್ತಾರೆ ಕಥೆ ಹೇಳೋಲ್ಲ, ಆ ಸಂದರ್ಭಕ್ಕೆ ತಕ್ಕಂತೆ ಆ ಸಂದರ್ಭಕ್ಕೆ ತಕ್ಕಂಥ ಆ ಕಥೆ ಅದು ಯಾಕೆ ಹೇಳಿದ್ರು, ಅದ್ರ ಕಾರಣ ಏನು, ಅದ್ರ ಅರ್ಥ ಏನು ಎಲ್ಲ ಅನ್ನೋ ಒಂದು ಕಥೆ ಹೇಳ್ತೀನಿ ತೋಡು. ಕಥೆ ಕಾಯಿ ಕುಬ್ಬಿ ಕಥೆ ಅಲ್ಲ ಇಲ್ಲಿ ಹೇಳೋದು. ಇಲ್ಲ ಹುಡುಗರು ಕೊಡ್ತಿರ್ತಾರೆ ಒಂದು ಕಥೆ ಹೇಳಿ ಒಂದು ಕಥೆ ಹೇಳಂಗೆ ಅಲ್ಲ ಇದು ಹೇಳುವಂಥದ್ದು ಸಂದರ್ಭಕ್ಕೆ ತಕ್ಕಂತೆ ಆ ಕಥೆಯ ಉದ್ದೇಶ ಅದು ಯಾಕೆ ಹೇಳಕತ್ರಪ್ಪ ನಿನಗೆ, ಅದು ಹಿಂದಿನ ಅರ್ಥ ಏನು, ಯಾವ ಕಾರಣಕ್ಕಾಗಿ ಇದೆಲ್ಲ ಬೇಕು. ಹಂಗೆ ಅದು ಕೂಡುತ್ತ ಅದಕ್ಕೆ ಹೇಳ್ತಾರೆ ನಿರ್ವಿತರ್ಕ ಸಮಾಧಿ ಅಂತ. ಅದಕ್ಕೆ ಕಾರಣ ಏನಪ್ಪ, ಸ್ಮೃತಿ ಶಬ್ದ ಆದಾಯ ಅರ್ಥಾತ್ ಆಗಮ ಅನುಪ ಕಾರಣವು ಶಬ್ದ ಸಂಕೇತ ಸ್ಮರಣ ನಿವೃತ್ತಿ ಉಳಿದೆಲ್ಲ ಹೋಗ್ಬಿಡ್ತೈತಿ. ನಿನಗೇನು ಹೇಳೋದು ಅದೊಂದೇ ಉಳ್ಕೋತೈತಿ. ಹೆಂಗಪ್ಪ ಅದು ಅವಾಗ ಅರ್ಥ ಆಗ್ತೈತಿ. ಹೆಂಗೆ ಬಿಲ್ಲು ವಿದ್ಯೆ ಎಲ್ಲ ಕಳ್ಸಾಕ್ ನಿಂತಾರೆ ದ್ರೋಣಾಚಾರ್ಯ, ಧರ್ಮರಾಜ ಇವರು ಕೌರವರೆಲ್ಲ ಅವಾಗ ಕೂಡ ಇದ್ರೆಲ್ಲ ಕಲಿಸ್ತಾ ಇದ್ರು. ಬಾಣ ತೊಗೊಂಡು ನಿಂತಪ್ಪ, ಬಿಲ್ಲಿ ಹುಡ್ಕೊಂಡು ನಿಂತ ಎಲ್ಲ ಅಂತಂದ ಕೂಡಲೇ ಅವರೊಂದು ಗಿಡಕ್ಕೆ ಒಂದು ಸಾತ್ ಪಕ್ಷಿ ಕಟ್ಟಿದ್ರು. ಎಲ್ಲಿ ಹೊಡಿಬೇಕಂದ್ರೆ ಕುತ್ತಿಗೆ ಹೊಡಿಬೇಕು ಅಂತ ಹೇಳಿದರು. ಕುತ್ತಿಗೆ ಹೊಡಿಬೇಕು ನೋಡಪ್ಪ ಅಂತ ಅವಾಗ ಕೇಳಿದ್ರು, ಏನೇನು ಕಾಣಿಸ್ತಪ್ಪ ನಿನಗೆ ಅಂತ ಕೇಳಿ. ಗಿಡ ಕಾಣಿಸ್ತೈತಿ, ಅಲ್ಲಿ ಪಕ್ಷಿ ಕಟ್ಟಿ ಕಾಣಿಸ್ತೈತಿ, ಅದ್ರ ಶರೀರ ಕಾಣಿಸ್ತೈತಿ ಅಂತ ನಡೆಯತ್ತು, ಉಪಯೋಗ ನಡೆಯುತ್ತೆ. ಮತ್ತೊಬ್ಬ ಪಕ್ಷಿ ಕಾಣಿಸ್ತೈತಿ, ಗಿಡ ಇಲ್ಲ ನಡೀತ. ಅರ್ಜುನ ಬಂದ, ನಿನಗೇನು ಏನು ಗುರಿ ಹೇಳಿದ್ರಲ್ಲ ನೀವು, ಚಿಕ್ಕಿ ಮಾಡಿ ಇದೊಂದು ಬಿಟ್ಟು ನನಗೇನು ಕಾಣಿಲ್ಲ, ಅವ್ನು ಬರೋಬ್ಬರಿ ಗುರಿ ಇಡಬೇಕಲ್ಲ, ಅದು ಒಂದೇ ಇರಬೇಕು ಅಂತ. ನಮ್ಮನ್ನ 12 ನೆನಪು ಬರ್ತಾವ, ಭಾಳಷ್ಟು ಕೇಳಲ್ಲ. ಆ ಕತೆ ನೆನಪು ಬರ್ತೈತಿ. ಈಗ ಇದೊಂದು ಹೇಳ್ತಾರೆ ಅದೊಂದು ಕತೆ ಹೇಳೋದಕ್ಕೆ ಇರುವುದಿಲ್ಲಲ್ಲೇ, ಶಾಸ್ತ್ರ ಹೇಳೋತ್ತೆ ಅದಕ್ಕೆ ಯಾವ ಅವಶ್ಯಕತೆ ಇದೆ, ಈ ಕಥೆಯ ಅವಶ್ಯಕತೆ ಅಂದರೆ ಹೇಳೋದೇನಪ್ಪ, ಇದ್ರ ತಾತ್ಪರ್ಯ ಅರ್ಥ ಆಗೋ ಸಲುವಾಗಿ ಆ ಕಥೆ, ಆ ಕಥೆಯಿಂದ ಜ್ಞಾನ ಏನಪ್ಪ, ಏನು ಹೇಳ್ತೈತಿ ನಿನ್ನ ಕತೆ ಇದೆಲ್ಲ ಹೇಳ್ಬೇಕಲ್ಲ.
ಹಿಂಗೆ ಒಂದು ಪೂರ ಗುಬ್ಬಿತ್ತು, ಅಲ್ಲಿ ಕತ್ತಿ ಕುಂತಿರ್ತಾರೆ ಹುಡುಗರು ಕಟ್ಟಿ ಮೇಲೆ ಒಂದು ಕತ್ತಿ ಹೇಳಿರ್ತಾರೆ, ಹಿಂಗೆ ಒಂಥರ ಗುಬ್ಬಿತ್ತಂತ ಅವ್ರಿಗೆ ನಡೀತದ. ಆದ್ರೆ ಶಾಸ್ತ್ರದ ಮಾತು ಮಾತಾಡ್ಬೇಕಾದ್ರೆ ವೇದದ ಮೇಲೆ, ವೇದ ಪೀಠದ ಮೇಲೆ, ವ್ಯಾಸ ಪೀಠದ ಮೇಲೆ ಕುಂತಾಗ ಅದೇ ಯಾವ್ದು ಹೇಳೋದು ಅದನ್ನೇ. ಹಿಂಗೆ ಸಣ್ಣ ಹುಡುಗರು ಗುಬ್ಬಿಕಾಯಿ ಕತ್ತಿ ಹೇಳ್ದಂಗೆ ಅಲ್ಲ, ಅದಕ್ಕೆ ಹೇಳ್ತಾರೆ. ಉಳಿದೆಲ್ಲ ಅನೇಕ ನೆನಪ ಅವ್ರು ಬಿಟ್ಬಿಡ್ಬೇಕು, ಅನೇಕ ನಮಗೂ ನೆನಪದ, ಅವೆಲ್ಲವನ್ನು ಬಿಟ್ಟು ನಿನಗೇನು ಹೇಳ್ಬೇಕು ಅದನ್ನೇ ತಗೋತಾರೆ. ಅದಕ್ಕೆ ಆ ಗುಬ್ಬಿ ಅದು ಯಾಕೆ ಹೇಳಿದೆ ನಿನಗಂದ್ರೆ ನೇರವಾಗಿ ಅದೇ ಗೊತ್ತಾಗುತ್ತೆ. ಇಲ್ಲಿ ಹೇಳೋದು ಅಂದಾಗ ಅದು ಹೇಳೋದು ಅಂತಾರೆ. ಬರ್ತಾಯಿ ನನಗೆ ಏನೇನು ನೆನಪೈತೆ ಅದೆಲ್ಲ ನೆನಪಿದ್ದಾಗ ಬಂದ್ರೆ ಅದನ್ನು ಹೇಳ್ಯಾರ ಕತೆ, ಹಿಂಗೆ ಕೇಳ್ಯಾರ ಕತೆ. ಹೌದು ರೀ, ಕತೆ ಕೇಳಿರಿ, ಯಾವ ಪ್ರಸಂಗ ಹೇಳಿದ್ರು, ಯಾಕೆ ಹೇಳಿದ್ರು ಅದನ್ನು, ಇದೆಲ್ಲ ಹಂಗೆ ಅದು ಉಳಿದು ನೆನಪಾಗ ಅನ್ನೋದು ಇದು. ನೀವು ಹೋಗಿ ತೆಗಿ ತಿಳಿತೈತೆ ನಿಮಗೆ, ಹಾಂ ತಿಳಿದ್ಕೊಡ್ರಿ, ನಮ್ದೇ ತಕರಾರು. ಹಂಗೆ ಉಳಿದೆಲ್ಲ ನೆನಪಾರೋದು. ಅವಾಗೆಲ್ಲ ಕಾಣಕತ್ತಿತ್ತಿಲ್ಲ, ಎಲ್ಲ ಕಾಣತ್ತಂದ್ರೆ ನಡೆಯಂದ್ರೆ ಅವರು ಎಲ್ಲ ಕಂಡ್ರು ಉಪಯೋಗಿಲ್ಲ. ಯಾವ್ದು ಬೇಕು ನಿನಗೆ, ಆ ಗುಬ್ಬಿಗೆ ಗುರ್ತಾ ಮಾಡಿದ್ರು, ಇಲ್ಲಿಗೆ ಹೊಡಿಬೇಕು ಬಾಣ, ನಿನ್ನ ಬಾಣ ಅಲ್ಲೇ ಬರ್ಬೇಕಂದ್ರೆ ಅದೇ ಕಾಣಿಸ್ತದೆ. ಅಂದ್ರೆ ಹಿಂದಿಂದೆಲ್ಲ ಹೋಗ್ಬಿಡುದು, ಅವ್ರಿಗೆ ಕಾಣೋದಿಲ್ಲ, ಇಲ್ಲ ಲಕ್ಷ್ಯ ಎಲ್ಲೈತಿ ಅವ್ರಿಗೆ. ನೀವು ಕಾಣಕತ್ತೀರಿ, ಗಿಡ ಕಾಣಕತ್ತೈತಿ, ಗುಬ್ಬಿ ಕಾಣ್ತೈತಿ, ಅದ್ರ ಬಣ್ಣ ಹಿಂಗೈತಿ, ಅದ್ರ ಕಾಲು ಐತಿ, ಅದ್ರ ತಲೆ ಐತಿ, ಐತಿ ಕಾಣಕತ್ತಿ. ಅದು ಆಕೈತಿ ಏನಪ್ಪ ಹಂಗಾರ, ಅದರಿಂದ ನಿನ್ನ ಗುರಿ ಸಾಧನೆ ಆಗುವುದಿಲ್ಲ. ಸರಿ ಅಂದರು. ಯಾರಿಗೆ ಅರ್ಜುನ್ ಕೇಳಿದ್ರೆ ಅದು ಒಂದು ಕಾಣಿಸ್ತದೆ ಉಳಿದವ್ರು. ಹಂಗೆ ನಿನಗೇನು ಹೇಳಬೇಕಾಗಿದೆಯೋ ಅದೇ ನನ್ನ ತಲೆ ಬರಬೇಕು. 12 ಓದ್ಕೊಂಡೇನಪ್ಪ, 12 ಉಪನಿಷತ್ತು ಓದ್ಕೊಂಡೇನಿ, ಮತ್ತು ಮಹಾಭಾರತ ಓದ್ಕೊಂಡೇನಿ, ರಾಮಾಯಣ ಅದೆಲ್ಲ ಹೇಳ್ಕೊಂಡು ಕೊಡೋದು ಇಲ್ಲ, ಅದು ಮರ್ತು ಬಿಡ್ಬೇಕಲ್ಲ. ಹಂಗೆ ಮರ್ತು ಬಿಡ್ಬೇಕಿದ್ರಂತ ಈ ಪ್ರಸಂಗಗಳು ಅದನ್ನು ತಡೆಯಬೇಕು. ಹಂಗೆ ಅದೇನಂತಾರೆ ಅದಕ್ಕೆ ಅವ್ರು ಅದ್ಯಾಕಪ್ಪ, ಅದಕ್ಕೆ ಅವ್ರು ಹೇಳ್ತಾರೆ ಬೋಧದ್ವಾರ ಆಗಮ ಮತ್ತು ಅನುಮಾನ ಜ್ಞಾನ ಕಾರಣ ಅಂತಪ್ಪ. ಅರ್ಥಾತ್ ಅದ್ರ ಮೇಲೆ ಪ್ರತ್ಯಕ್ಷನ ಆಗಮ ಅನುಮಾನ ಉತ್ತಮ, ಆಗಮ ಅನುಮಾನ ಜ್ಞಾನದ ಪಶ್ಚಾತ್ ಪರಪ್ರತ್ಯಕ್ಷ ಅಂದೇವರು ಬೆಳೆಯಂಗಿಲ್ಲ. ಕಿಂತು ಅದ್ರ ಆಶ್ರಿತ ಆಗಮ ಅನುಮಾನ ಅದ್ಯಾವುದನ್ನು ಅದನ್ನೆಲ್ಲ ಆಧಾರ. ಅದಕ್ಕೆ ಯೋಗಿಗೆ ನಿರ್ವಿತರ್ಕ ಸಮಾಧಿ ಉತ್ಪನ್ನ ಅವಾಗ ಪರಪ್ರತ್ಯಕ್ಷ ಜ್ಞಾನ ಬೇರೆ ಪ್ರಮಾಣ, ಅದು ಯಾವ ಪ್ರಮಾಣನೂ ಅವಾಗ ಬೇಕಾಗುವುದಿಲ್ಲ. ಗುರುವೇನು ಹೇಳ್ತಾ ಅದು ಪ್ರಮಾಣ, ಅದು ಬೇರೆ ಪ್ರಮಾಣ ಹೇಳಿರ್ಬೇಕು, ಅವನು ಹೇಳುತ್ತಾ ಪ್ರಮಾಣ. ಯಾಕೆ ಅವನು ವೇದ ರೂಪನೇ ಆಗಿರ್ತಾನೆ. ನಮಗೆ ಪ್ರಮಾಣ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ. ಶಾಸ್ತ್ರ ಅವ ಹೆಂಗಾಗಿರ್ತಾನೆ, ಶಾಸ್ತ್ರ ರೂಪನೇ ಆಗಿಬಿಟ್ಟಿರ್ತಾನವ, ನುಡಿವೇದ ಶಾಸ್ತ್ರ ಹಂಗಾಗಿಬಿಟ್ಟಿರ್ತಾನ. ಅದು ಅವ ಹೇಳ್ತಾ ಅದ ಶಾಸ್ತ್ರ, ಅದಕ್ಕೆ ಬೇರೆ ಏನು ಅವನು ಅದೇ ಬಂದ್ಬಿಟ್ಟಿರ್ತಲ್ಲ. ಅದಕ್ಕೆ ನಿರ್ವಿತರ್ಕ ಸಮಾಪತ್ತಿ ಲಕ್ಷಣ ಅದು ಯಾವುದಪ್ಪ, ಅದನ್ನ ಹೇಳ್ತಾರೆ ಸ್ಮೃತಿ ಪರಿಶುದ್ಧವು ಸ್ವರೂಪ ಶೂನ್ಯವಾರ್ಥ ಮಾತ್ರ ನಿರ್ಭಾಸ ನಿರ್ವಿತರ್ಕ. ಅದೇ ಥರವು ಸ್ಮೃತಿ ಪರಿಶುದ್ಧ, ಸ್ಮೃತಿಯ ಶುದ್ಧ ಆದಾಗ ಅರ್ಥಾತ್ ಆಗಮ ಅನುಮಾನ ಜ್ಞಾನ ಕಾರಣೀಭೂತ ಅಂತ ಶಬ್ದ ಸಂಕೇತ ಸ್ಮರಣ ನಿವೃತ್ತಿ ಉಳಿದೆಲ್ಲ ಹೋಯ್ತು. ಏನು ಹೇಳೋ ಅದೇ ಒಂದು ಸ್ವರೂಪ ಶೂನ್ಯ, ಸ್ವರೂಪದ ಶೂನ್ಯದಂತೆ. ಶೂನ್ಯ ಏನು ಅನ್ನುವಂಗ ಶೂನ್ಯ ಅಲ್ಲ, ಮತ್ತೆ ಅದಿಲ್ಲೇನೋ ಅದೆಲ್ಲ ಮರ್ತ ಬಿಟ್ಟಾನೇನೋ ಅಂತ. ಅರ್ಥಾತ್ ತನ್ನ ಗ್ರಹಣ ಆಕಾರ ಜ್ಞಾನಾತ್ಮ ಸ್ವರೂಪದ ಚಿತ್ತವೃತ್ತಿ ಯಾವುದು ಇಲ್ಲ, ಎಲ್ಲ ಇಲ್ಲೇನೋ ಐತಿ. ಅದನ್ನ ನೀವು ತರಂಗಿಲ್ಲ. ಗೊತ್ತಿದ್ದದೆಲ್ಲ ಹೇಳ್ಕೊಂತ ಹೋಗೋದನ್ನ, ಗೊತ್ತಿದ್ದೆಲ್ಲ ಹೇಳ್ತಾರೆ ಯಾರು ತಾಸು ಹಂಗೆ ಸಮಯ ಪ್ರಜ್ಞೆ ಅಂತಾರೆ. ಅದು ನೀವು ಅರ್ಥ ಮಾತ್ರ ನಿರ್ಭಾಸ, ಅರ್ಥ ಮಾತ್ರ ತಿಳೋದು ಬರೋಬ್ಬರಿ ಆ ಗುರಿನೇ ಇರಬೇಕು. ಉಳ್ಕೊಳ್ಳಕ್ಷಣ ಅರ್ಥಾತ್ ಕೇವಲ ಗ್ರಾಹ್ಯ ರೂಪ ಅರ್ಥ ಮಾತ್ರ ಪ್ರಕಾಶ ಮಾಡುವಂಥ ನಿರ್ವಿತರ್ಕ ಯಾವ ತರ್ಕ ಇಲ್ಲ, ವಿತರ್ಕ ಎಲ್ಲ ಇಲ್ಲದಂಥ ಸಮಾಜ, ಆ ಸಮಾಜ ಬರುತ್ತೆ. ಉಳಿದು ಯಾವುದು ಇಲ್ಲವೇ ಇಲ್ಲ, ಕೇವಲ ಆತ್ಮಾಕಾರ. ಯಾವುದರಿಂದ ಅದು ಹೇಳಿದ್ರು ಹಿಂದಿಂದೆಲ್ಲ ಹೇಳಿ ಏನು ಬೇಕಲ್ಲೇ ಅದು ಹಿಂದೆ ಮಾಡ್ಕೋಬೇಕು. ನಾವು ಏನೇನು ಮಾಡ್ಕೋಬೇಕು, ಇಂದ್ರಿಯ ನಿಗ್ರಹ, ಮನಸ್ಸಿನ ನಿಗ್ರಹ, ಗುರುವಾಕ್ಯದ ಶ್ರದ್ಧಾ, ಅದನ್ನ ಜೀವನದಲ್ಲಿ ಹೇಳ್ಕೊಂತಾರೆ. ಇವೆಲ್ಲ ಸಂಬಂಧ ಅದ, ಇದು ಒಮ್ಮೆಲೆ ಬರಂಗಿಲ್ಲ. ಇದು ಅದಕ್ಕೆ ನಿರ್ವಿತ ಅಂದರೆ ಸ್ಮೃತಿಯ ಶುದ್ಧ ಆದಾಯ.
ಸ್ಮೃತಿ ಶುದ್ಧ ಆಗಮ ಅರ್ಥಾತ್ ಆಗಮ ಅನ್ನುವ ಕಾರಣಿವು ಶಬ್ದ ಸಂಕೇತ ಸ್ಮರಣ ಎಲ್ಲ ಹೋಗ್ತದೆ. ಇದೇ ಒಂದು ಶುದ್ಧ ಅಂದ್ರೇನಪ್ಪ, ಅಶುದ್ಧ ಅಂದ್ರೇನು? ಯಾವನ ಮೇಲೆ ಎಬ್ಬಿಸಬೇಕು ಅದೇ ಶುದ್ಧ. ನನ್ನ ಮನಸ್ಸು ಶುದ್ಧ ಎಷ್ಟಾಗತ್ತೆ ಗೊತ್ತಾ? ನಿನ್ನ ಮನಸ್ಸಿನಿಂದ ಅಶುದ್ಧ ಬರೋದೇ ಇಲ್ಲ. ಹಂಗೆ ಮನಸ್ಸು ಶುದ್ಧ ಮಾಡ್ಕೋಬೇಕು. ಮನಸ್ಸು ಶುದ್ಧ ಆಯ್ತು ಅಂದ್ರೆ ಅವನ ಮನಸ್ಸನ್ನ ಏನು ಮತ್ತೆ ಖರೆ ಹಾಕಿ ಮಜಾ ಹೇಳ್ತೀನಿ. ಎಲ್ಲ ಯಜ್ಞ ಮಾಡ್ತಾರಲ್ಲ, ಯಾವ ಯಜ್ಞ? ಶತಚಂಡಿಯ. ನಾನು ವಿಚಾರ ಮಾಡತ್ತೀನಿ, ಎಂದೂ ಅಲ್ಲಿ ಸಹಸ್ರ ಚಂಡಿ ಶಬ್ದ ಬಂದಿಲ್ಲ ನನಗೆ. ಹೌದ್ರಿ ಅಪ್ಪ ಭಾಷಲ್ಲಿ ನೀವು ಶತಚಂಡಿ ಅಲ್ರಿ ಸಹಸ್ರ ಅಂದ್ರೆ ಅವರು ನಾನು ಬಾಯಿ ಕಡಿಗೆ ಏನಾಗ್ತದೆ ಅದೇನು ಬರ್ತು ಒಳಗೆ ಬಂದ ಸಂಕಲ್ಪ ಅದು ಹಂಗೆ ಆಗತ್ತದ. ನಾ ಶುದ್ಧ ಅದನ್ನೇ ಹೇಳಂಗಿಲ್ಲ, ಸಾಮಾನ್ಯವಾಗಿ ಹೇಳ್ತೇನೆ ನಾನು. ಒಮ್ಮೆ ಅದಕ್ಕಲ್ಲೇ ಇವನು ಉದಾಹರಣೆ ಕೊಡ್ತಾರೆ, ಶಕುಂತಲಿ ಉದಾಹರಣೆ ಕೊಡ್ತಾರೆ. ರಾಜ ಅವನು ಹೋಗಿದ್ದಂತ, ಅವಾಗ ಅಲ್ಲಿ ಹೋದಾಗ ಆ ಹೆಣ್ಮಗಳು ಕೂಡ ಲಕ್ಷ ಈಕಿ ಮನಸ್ಸು ಆತ ಹಿಂಗಾಗ ಅಂದಂತ ಒಂದು ಬಳಿಕ ಇಲ್ಲಿಲ್ಲ, ನನ್ನ ಮನಸ್ಸು ಶುದ್ಧ, ಆಕೆ ಕ್ಷತ್ರಿಯ ಕನ್ಯನೇ ಇರಬೇಕು. ವಿಚಾರ ಮಾಡಿದ್ರೆ ಯಾರಿದ್ದಕ್ಕೆ ಹಂಗೆ ಆ ಮನಸ್ಸು ಶುದ್ಧ, ಅದರ ಅಶುದ್ಧ ಮನಸ್ಸು ಅದ ಯಾಕೆ ಹಿಂಗೆ ಬರೀ ಅಶುದ್ಧ ಹೊಲಸ ವಿಚಾರ ಮತ್ತೆ ನೀವು ಹೊಲಸ ಹೇಳೋದು. ಒಳಗೆ ತುಂಬಿಕೊಂಡೈತೆ ಅದ ಬರ್ತೈತಿ, ಒಳಗೆ ತುಂಬ ಅದ ಬರ್ತದೆ. ಟಾಕ್ಯಾಗ ನೀರು ಅಂತ ನಾಳಾಗರು ನಿನ್ನ ನಾಳಾಗ ಆ ನಾಳ ಬರ್ಬೇಕು, ಆ ಟಾಕ್ಯಾಗಿ ನೀರ ಹಂಗೆ ಮನಸ್ಸ ಅಶುದ್ಧಿತ್ತು ಅಂದ್ರೆ ಮಾತು ಅಶುದ್ಧ, ವಿಚಾರ ಅಶುದ್ಧ. ಇದೆಲ್ಲಿ ತನಕ ಬಂತು ಗೊತ್ತಾ? ಭಾಳ ದೂರ ಇತ್ತಮ್ಮ ಶಾಸ್ತ್ರ ತಿಳ್ಕೊಂಡಿರಂಗಿಲ್ಲ. ನಾವು ಏನೇನೋ ಮಾಡ್ತಿರ್ತೇವೆ. ಭಾಳ ಪ್ರಶ್ನೋಪನಿಷತ್ ಅದೇ ಬರುತ್ತಲ್ಲ, ಉದಾನ ವಾಯು ನಿನ್ನ ಸಂಕಲ್ಪ ಮುಂದಿನ ಶರೀರ ತನಕ ಹೋಯ್ತದ ನೋಡೋದು. ಉದಾನ ವಾಯು ಉಳಿದೆಳ ಹೋಗ್ತಾವ. ಅದು ಉದಾನ ವಾಯು ಕೆಲಸ ಏನಪ್ಪ ಅಂದ್ರೆ ಮನುಷ್ಯನ ಪ್ರಾಣ ಹೋಗ್ತೈತಲ್ಲ, ಆ ಪ್ರಾಣ ಹೋದ್ಮೇಲೆ ಅವನ ವಿಚಾರಕ್ಕನುಸಾರವಾಗಿ ಅವನ ಕರ್ಮಕ್ಕನುಸಾರವಾಗಿ ಈಗ ಅವ್ರು ಹೇಳ್ತಾ ಇದ್ದಾರೆ ಭಗವದ್ಗೀತೆ ಏನಪ್ಪ, ಯಾವಾಗ ಕೊನೆಗೆ ಅಂತಕಾಲದಲ್ಲಿ ಏನು ಚಿಂತನ ಆಗ್ತತೋ ಬರ್ತದೆ ಅಂತ ಹೇಳಿದ್ರೆ ಅದು ಹೆಂಗೆ ಹೇಳಪ್ಪ ಅಂತ ಹೇಳ್ತಾರ. ಈಗ ಕೋಮಾದಾಗದನ್ರಿ ಅಂತ ಹೇಳ್ತಾರೆ. ಭಾಳ ವಿಚಾರ ಮಾಡೋದಕ್ಕೆ ಎಷ್ಟು ಅದಕ್ಕೆ ನಾ ಎಷ್ಟು ಸೂಕ್ಷ್ಮದ ಹೇಳ್ತೇನೆ. ನಾವು ಗೊತ್ತೇ ಇಲ್ಲ ಮಾಡ್ತೀವಿ. ಅಂತಕಾಲೇ ಸ್ಮರ ಮಾಡಿದ್ರೆ ಅದೇ ಬರ್ತದೆ. ಹೆಂಗೆ ಅಂತ ಯಂ ವಾಪಿ ಸ್ಮರಂ ತ್ಯಜತ್ಯಂತೆ ಕಲೇವರಂ. ನೀ ಯಾವ ಭಾವದ ಜೀವ ಬಿಡ್ತೀಯೋ ಅಲ್ಲಿ ಯಾಕೆ ಅದು ಹೇಳ್ತಾರ. ಅವಾಗ ಏನ್ರಿ ಕೋಮಾದಾಗ ಐತಿದು ಮುಗಿತಂತ, ಅವಾಗ ನಿನಕ್ಕೆ ಲಕ್ಷಕ್ಕೆ ಹೋಮ ಅದು ಸ್ವತಃ ಅದು ವಿಚಾರ ಮಾಡ್ತಾ ಇರ್ತದಂತ ಜೀವಾತ್ಮ. ನಾ ಏನು ಮಾಡಿದೆ ಇಲ್ಲಿ ತನಕ, ಎಲ್ಲಿ ಹೋಗಬೇಕು ಏನು ಅಂತ ವಿಚಾರ ಮಾಡ್ತಾರೆ. ಅದಕ್ಕೆ ಆ ವಾಯು ಅಲ್ಲಿ ತನಕ ಕರ್ಮ. ನಿನ್ನ ಭಾವ ನಿನ್ನ ಕರ್ಮ, ನಿನ್ನ ಭಾವ ನಿನ್ನ ಕರ್ಮಕ್ಕನುಸಾರವಾಗಿ ನಿನ್ನನ್ನು ಅಲ್ಲಿ ಆ ಸರಿ ಕರ್ಕೊಂಡು ಹೋಗ್ಬಿಡ್ತದಂತದ. ಅಲ್ಲಿ ತನಕ ಅದ್ರ ಕೆಲಸ ಅಂತ ನೋಡಿ ಏನು ಮಾಡ್ತಿ ಅಂದ ಬಳಿಕ ಆಯುಷ್ಯ ತುಂಬ ಏನು ವಿಚಾರ ಅದೇ ನಿನ್ನ ಕೊನೆ ಬರ್ತದೆ. ಆಯುಷ್ಯ ತುಂಬ ಏನು ವಿಚಾರ ಮಾಡ್ತೀವ ಮತ್ತು ಕಡೆಗೆ ಏನು ಬರೋದು ಕರ ಕಸ್ಬರ್ತೀನಿ ಬರುತ್ತೆ ಯಾಕೆ ಅದನ್ನ ವಿಚಾರ ಮಾಡ್ತೀವಿ. ಅದನ್ನ ಬಿಟ್ಟು ಬೇರೆ ವಿಚಾರ ಎಂತ ಮೆಂದಿನ ವಿಚಾರ ಐತನಪ್ಪ, ಮುಂದಿನ ವಿಚಾರ ಇದ್ದಾಗ ಯಾವುದು ಅಲ್ಲಿ ಅದಕ್ಕೆ ಹೇಳಿದ್ರಲ್ಲೇ ಸಂಯಮ. ಸಂಯಮ ಅಂತ ಯಾಕೆ ಹೇಳಿದ್ರಲ್ಲೇ ಇವೆಲ್ಲವೂ ಸಂಯಮ ಅಂತ ಕಣಿಸೋದು ಅಂತ ಯಾಕೆ ಬಡ್ಕೋತಾರ ಮಹಾತ್ಮರು ಹುಡುಗಾಟಿ ಬಡ್ಕೋತಾರೆ. ಹಾಂ ಅಂತ ಕಣಿಸು ಅಂದಾಗ ಅಂತ ಹೇಳಿದ್ರೆ ಈ ಶಬ್ದ ಮತ್ತು ಪ್ರವಚನ ಏನಾಗೋದು ರೀ. ಅಂತಃಕರಣ ನೀ ಶುದ್ಧ ಮಾಡ್ಕೊಳ್ಳೋದೇ ಇದ್ರೆ ಇವೆಲ್ಲ ಅಲ್ಲಿಗೆ ಹೋಗುದು. ಎಲ್ಲಿಗೆ ಮತ್ತು ಕರ ಕಸ್ಬರ ಚಿಂತೆ ಹಾಗಾಗಿ ಅದಕ್ಕೆ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಆ ಶಬ್ದದಿಂದ ಸ್ವರೂಪ ಶೂನ್ಯ ಇವ ಶಬ್ದದಿಂದ ಅಂತೆ ಅಂದರೆ ಉಳಿದೆಲ್ಲವನ್ನು ಮಾರ್ಕೊಳ್ಳಿ, ಎಲ್ಲ ನೆನಪಾಗತ್ತೆ. ಆಗ ತನ್ನ ಗ್ರಹಣಾತ್ಮಕ ಸ್ವರೂಪದಿಂದ ನಿತಾಂತ ಶೂನ್ಯ ಆಗುವುದಿಲ್ಲ. ಯಾಕೆ ಹಾಗಾದ ತನ್ನ ಗ್ರಾಹ್ಯ ಅರ್ಥ ಸ್ವರೂಪ ಧಾರಣ ಪೂರ ಶುದ್ಧ ಲಕ್ಷ್ಯಲ್ಲಿರ್ತದೆ ಅತ್ಲಾಗ ಉಳಿದ ಯಾವುದು ಇಲ್ಲ.
ಬರೀ ಆ ಗುರಿ ನಾ ಎಲ್ಲಿ ಹೋಗ್ಬೇಕಾಯ್ತಪ್ಪ, ಯಾಕೆ ಸಾಧಿಸ್ಬೇಕಪ್ಪ? ಈ ಪ್ರಾಣೋಪಾಸನ ಇದು ಭಾಳ ಮುಖ್ಯ ಅಂತ. ಅಂದ್ರೆ ಅದು ಅಲ್ಲಿ ಮುಂದೆ ಸಮಾಜ ಹೋಗ್ತೀಯ. ಅದಕ್ಕಿಂತ ಮುಖ್ಯವಾಗಿ ನೀನು ನಿಷ್ಕಾಮ ಬುದ್ಧಿಯಿಂದ ಅಂತಃಕರಣ ಶುದ್ಧ ಮಾಡಿಕೊಂಡ್ರೆ ನೀವು ಮುಕ್ತಿಗೂ ಹೋಗ್ತೀವ. ಪ್ರಾಣೋಪಾಸನ ಅಂತ ಬ್ರಹ್ಮಲೋಕದ ತನಕ ಹೋಗ್ತೀವಿ. ಯಾವಾಗ? ಸಕಾಮದಿಂದ. ನಿಷ್ಕಾಮದಿಂದ ಮಾಡಿದ್ರೆ ಜ್ಞಾನ ಗುರುದ್ವಾರ ಮುಖದಿಂದ ಕೇಳಿ ಒಳಗಿಳಿಸ್ಕೊಂಡು ಎಲ್ಲಿ ಹೋಗ್ತೀಯ? ಮುಕ್ತನಾಗ್ತೀವಿ. ಹಂಗೆ ಅದು ಇದು ಅರ್ಥದ ಗ್ರಾಹ್ಯ ಮಾತ್ರ. ಇಷ್ಟು ತದಾಕಾರ ಆಗಿರ್ತದಲ್ಲ, ತನ್ನ ಋಣಾತ್ಮಕ ಸ್ವರೂಪ ಶೂನ್ಯ, ಏನೂ ಇಲ್ಲ, ಉತ್ತರ ಅನ್ನೋಂಗಾಯ್ತು, ತನ್ನದೊಳಗೇ ತಾನಿರ್ತಾನೆ. ಇದು ಸಾಧ್ಯ ಇಲ್ಲ ಅಂತಲ್ಲ, ಉಳಿದಿಲ್ಲ. ಈಗ ನಾನು ಅನೇಕ ಸಲ ಶಿವಪತ್ರಪ್ಪನವ್ರ ಬಗ್ಗೆ ಕೇಳಿ, ಹುಬ್ಬಳ್ಳಿ ಏನು ರೀ ಅವ್ರು ಬಂದರು ಹುಡುಗ ಮಾತಾಡೋಂಗಿಲ್ಲ. ಆತಲಿ ಶಾಸ್ತ್ರನೂ ಎಷ್ಟು ಹೇಳ್ತಾರೆ ಅಷ್ಟೇ, ಮುಂದೇನಿಲ್ಲ. ಯಾಕೆ ಏನು ನೀ ಯಾಕಂತ ಕೇಳಿದ್ರೆ ನಿನ್ನೇನು ಕತ್ತಿಗೆ ಹಾಕತ್ತಿಲ್ಲ ಅಂದ್ರಿ. ನಾ ಅದನ್ನ ಹೇಳೋದನ್ನ ಏನು ಮಾಡಾಕತ್ತೀಪ್ಪ, ಇಲ್ಲಿ ಹೇಳೋದು ಕತ್ತಿಗೆ ಹಾಕಿದ್ದೀನಿ ಅಂತಂದು. ಮತ್ತು ಹಂಗೆ ಅವ್ರಿಂದ ಬೆನ್ನ ಹತ್ತಿದ್ರೆ ಅವರು ಭಾಗ ಆ ಗೇಟ್ ಹೋಗೋದು, ಗೇಟ್ನ ಅವ್ನು ಹೊರಗೆ ಕಿಲಿ ಹಾಕೊಂಡ್ಬಿಟ್ಟು ಗೇಟ್ಗೆ ಹಾಕೊಂಡ್ಬಿಡೋದು. ಯಾಕಪ್ಪ ಅಂದ್ರೆ ಅವ್ರ ಲಕ್ಷ್ಯ ಆ ಬರುವ ಕಡೆಗೆ, ಅದು ಲಕ್ಷ್ಯ. ಮತ್ತು ಅಂತಲ್ಲೇ ಎತ್ತಿದ್ದಾಗ ಪರಮಾನುಭವ ಓದೆಗೆ ಬರದಾರ. ಮತ್ತು ಅದೆಲ್ಲ ಅವರು ಬರೀಬೇಕಾದ್ರೆ ಲಕ್ಷ್ಯಲ್ಲಿತ್ತವ್ರದ್ದು. ಉಳಿದ ಕಡೆ ಶೂನ್ಯ ಏನಿಲ್ಲ, ಇಲ್ಲ ವ್ಯವಹಾರ ಶೂನ್ಯನೋ ಅನ್ನೋ ಥರ ಆತ ಗಾಡಿಯಲ್ಲಿ ಬಂದ ಅಂತ ಇರಲಿ. ಅದು ಕಾರಣ ಏನು ಹೇಳ್ತಂದ್ರೆ ಈಗೇನು ಗೊತ್ತಿಲ್ಲಪ್ಪ, ಲಕ್ಷ್ಯ ನನಗೆ ಅದಿರುತ್ತೆ ಶೂನ್ಯದಂತೆ, ಶೂನ್ಯ ಜೈಸ ಪ್ರತೀತೋತ. ಇದು ಗೊತ್ತೈತಪ್ಪ ಅನ್ನೋ ಹಂಗೆ ಇರ್ತಾರೆ. ಏನು ಗೊತ್ತೇ ನೋಡಿ, ಯಾರು ಬಂದರು ಏನು ಹೋದ್ರು ಗೊತ್ತೇ ಇಲ್ಲ. ಇವು ನಮ್ಮ ಅನುಭವ ಬಂದವ್ರು ಅನೇಕ ಸತಿ ಯಾಕಾರ ಬಂದ್ರೂಪ, ಮತ್ತು ಅನಿವಾರ್ಯ ಬದುಕೊಂಡಿರ್ತಾರೆ, ಮಾತಾಡ್ತೀವ. ಒಳಗಿಂದ ಯಾಕೆ ಬಂದ್ರೂಪ, ಎಷ್ಟೋ ಮಂದಿ ಕೆಲಸ ಇತ್ತು ನಮ್ಮಲ್ಲಿ, ಬರೆಯೋದು ಓದೋದು ಮಾಡೋದು ಹಿಂಗೆ ಹಂಗೆ ವ್ಯವಹಾರ ಶೂನ್ಯದಂತೆ ಆಗಿರ್ತಾರೆ. ಅದಕ್ಕೆ ಸವಿತರ್ಕ ಸಮಾಪತ್ತಿ ಚಿತ್ರ ಶಬ್ದ ಅರ್ಥ ಜ್ಞಾನ. ಮತ್ತು ಅಲ್ಲಿಗೆ ಹೋಗಿ ಆಕಳ ಆಕಳ ಶಬ್ದದ ಜ್ಞಾನ. ಈಗ ಮೂರು ಭಾಸಮಾನ ಆಗ್ತಾವೆ. ಅರ್ಥಾತ್ ಚಿತ್ ಈ ಮೂರು ತದಾಕಾರ ಆಗಿದೆ. ಅದು ಏಕಾಗ್ರತೆ ಬೆಳಗೋಂತ ಹೋಗ್ತದೆ. ಅವಾಗ ಅಷ್ಟೊಂದು ಬಾಹ್ಯವೃತ್ತಿ ಅಂತರ್ಮುಖ ಹಾಕೋಂತ ಆಕಳ ಶಬ್ದ. ಅದ್ರ ಒಳಗಿನಿಂದ ಏನಾಗತ್ತಲ್ಲೇ ಆಕಳ ವೃತ್ತಿ ಬರ್ತಲ್ಲೇ, ಇದು ಅಂತಕ್ಕಂಥ ಸಮ ಇದ್ರಿಗಿಂದ ಅಲ್ಲ, ಒಳಗಿಂದ ಆಕಳ ಅಂದ್ರೆ ಅದು ನೆನಪು ಬರ್ತೈತೆ. ಅಲ್ಲಿ ಕಟ್ಟಿ ಖರೆ ಇಲ್ಲಿ ನೆನಪು ಬರ್ತದೆ. ಅಂತರ್ಮುಖ ಆಗಿ ಅಂತರ್ಮುಖ ಆಗಿ ಯಾವಾಗ ಏಕಾಗ್ರತ ಇಷ್ಟು ಸೀಮಾ ತನಕ ಹೋಗಿಬಿಡ್ತದಲ್ಲ, ಶಬ್ದ ಆ ಶಬ್ದ ಅರ್ಥ ಸಂಬಂಧ ಏನು ಜ್ಞಾನ ಉತ್ಪನ್ನ ಆಗ್ತದೆ, ಆ ಎರಡು ಸ್ಮೃತಿನೂ ಉಳಿಯುತ್ತೆ. ಕೇವಲ ಎಲ್ಲಿ ಬಂತಪ್ಪ ಗುರಿ ಕಡೆ ಅವಾಗ ಶಬ್ದ ಜ್ಞಾನ ಅರ್ಥ ಹೋಗ್ಬಿಡ್ತಲ್ಲ, ಅದೇ ಲಕ್ಷ ಅಷ್ಟೇ ಲಕ್ಷ. ಹಂಗೆ ಅವಾಗ ಶಬ್ದ ಆ ಶಬ್ದದ ಅರ್ಥದ ಸಂಬಂಧ ಏನು ಜ್ಞಾನ ಉತ್ಪನ್ನ ಆಗ್ತದೆ, ಆ ಎರಡು ಸ್ಮೃತಿಯು ಏನು ಆತು ಗೊತ್ತೇನೆ, ಚಿತ್ ತನ್ನ ಗ್ರಹಣಾತ್ಮಕ ಸ್ವರೂಪದಿಂದ ತನ್ನ ಹಿಡ್ಕೋಬೇಕು. ಏನು ಹಿಡ್ಕೋಬೇಕಪ್ಪ ಅದು. ಅವಾಗ ಶೂನ್ಯದಂತಾಗಿ ಆ ಬಾಹ್ಯ ವಸ್ತು ಅದರೊಳಗೆ ಏನು ಹಚ್ಚಿದ್ಯೋ ಶಬ್ದ ಜ್ಞಾನದ ಅದು ಹೊರಟಂಥ ತನ್ನ ನಿಜ ಅರ್ಥ ಮಾತ್ರ ಸ್ವರೂಪನ ಸಾಕ್ಷಾತ್ಕಾರ ಮಾಡಬೇಕು. ಅರ್ಥಾತ್ ಶಬ್ದ ಜ್ಞಾನ ಕೇವಲ ಧ್ಯೇಯ ವಸ್ತು ತದಾಕ ಆಗ ಆವಾಗ ಸಮಾಪತ್ತಿ ನಿರ್ವಿತರ್ಕ ಸಮಾಪತ್ತಿ. ಉಳಿದ್ಯಾವುದು ನೆನಪು ಉಳಿಬಾರ್ದು ನಿಮಗೆ, ಆ ಸ್ವರೂಪದ ಕಡೆನೇ ಹೋಗ್ಬೇಕು. ಮೂಲ ಸ್ವರೂಪ ಯಾವುದು? ಆತ್ಮ. ಅಪರ ಅಲ್ಲಿಗೆ ಹೋಗ್ಬಿಡ್ಬೇಕು. ಉಳಿದ್ಯಾವುದು ಖಬರೇ ಇಲ್ಲ. ತಿನ್ನೋದು ಉಣ್ಣೋದು ನೋಡೋದು ಇಲ್ಲ. ನೀ ಬ್ರಹ್ಮಜ್ಞಾನ ಮಾಡ್ಕೊಳಕಿದ್ರಿ ಕುಂತರು ತಿನ್ನೋದು ಕಡೆ ಉಣ್ಣೋದು ಕಡೆ ಹಾಕ್ಸೋದು, ಎಲ್ಲಿ ಬ್ರಹ್ಮಜ್ಞಾನ ಮಾಡ್ಕೊಳವ? ಬ್ರಹ್ಮಜ್ಞಾನ ಅದು ಅಲ್ಲಿ ಹೇಳ್ತಾರವರು. ಅದಕ್ಕೆ ಎಂತಪ್ಪ ಎಲ್ಲ ಬಿಟ್ಟಂದ್ರೆ ಲಕ್ಷ್ಯ. ಅದಕ್ಕೆ ಅಲಕ್ಷ್ಯ ಆಗಬೇಕು, ಇಲ್ಲಿ ಲಕ್ಷ್ಯ ಅಲ್ಲಿ ಮಾಡ್ತಾ ಇದ್ರು ಇಲ್ಲ. ಅದಕ್ಕೆ ಹೇಳ್ತಾರೆ ಲೋಕಾಂತದೊಳಗಿದ್ರು ಈ ಶಬ್ದ ಪ್ರಯೋಗ ಅದನ್ನು ಸಾಕ್ಷಾತ್ ಮಾಡ್ಕೋಬೇಕಲ್ಲ ನಾವು. ಇದು ಭಾಷಾಂತರ ಆಗ್ತದೆ. ನಾಳೆ ಹೋಗಿ ಹಿಂಗೆ ಆಗ್ತಿದಪ್ಪ ಪರಂಗೆ ಇದ ಅದು ಇಳ್ಕೊಳ್ಳೋದು ಹೆಂಗಪ್ಪ
ಅವ್ರು ಬಂದಿರ್ತಾರೆ, ಅದೇನು ಗ್ರಹಣ ಏನು ತನ್ನೊಳಗೆ ಏನಾಯ್ತು ಎಂತಾಯ್ತು ಏನು ಇಲ್ಲ, ಅದು ಒಳಗೆ ಏಕ ಲೋಕಾಂತೊಳಗೆ ಇದ್ರೂ ಏಕಾಂತದ ಅಭ್ಯಾಸ ಮಾಡ್ಬೇಕಿದ್ರೆ. ಅವ್ರು ಕೂಡ ಮಾತಾಡಿದ್ರು, ಮಾತಾಡೋದೇ ಮಾತಾಡ, ಮತ್ತು ಅದನ್ನು ತಪ್ಪ ಮಾತಾಡೋಂಗಿಲ್ಲ. ಲಕ್ಷ ಹೇಳಿದ್ರು ಒಂದು ಏನಾರು ಹಂಗಲ್ಲ, ಅದು ಲಕ್ಷ್ಯ ಇರಬೇಕು, ಆದ್ರೆ ಪೂರ್ಣ ಲಕ್ಷ್ಯಲ್ಲಿರಪ್ಪ. ಇದು ಹೆಂಗಪ್ಪ ಈಗ ದುರ್ಮುಖದ ವಿಚಾರಗಳಿಗೆ ಇದ್ರಿಗೆ ಯಾರು ಕುಂತಿರ್ತಾರೆ ಹಂಗೆ ಉದಾಹರಣೆ ಬರ್ತಾವೆ ನಮ್ಮ ತಲೆಯಾಗ. ಈಗ ಡ್ರೈವರ್ನ ಎದುರಿಗೆ ಮಾತಾಡಕತ್ತಿದ್ದೆ ನಾನು, ನಮ್ಮ ಡ್ರೈವರ್ ಮಾತಾಡಕತ್ತಿದ್ದೆ. ಮಾತಾಡೋ ಹೊತ್ತಿನಾಗ ಅವ್ನು ಉದಾಹರಣೆ ಹೇಳ್ಬೇಕಲ್ಲ, ವಿಶೇಷ ಲಕ್ಷ್ಯಲ್ಲೇ ಸಾಮಾನ್ಯ ಲಕ್ಷ್ಯಲ್ಲೇ ಅದನ್ನ ಹೇಳ್ಬೇಕಾಗಿತ್ತು. ನೀ ಬೆಂಗಳೂರಿಂದ ಡ್ರೈವಿಂಗ್ ಮಾಡಿ ಹೊತ್ತು ಬಂದೀಪ, ಅವಾಗ ಏನು ಹೇಳ್ತಿ, ಏನ್ರಿ ಸಿಗಾಗ ಭಯಂಕರ ಮಳೆ ಆಯ್ತು ನೋಡ್ರಿ, ಹುಬ್ಬಳ್ಳಿ ಬಂದು ಮಳೆ ಇಲ್ಲ ಅಂತಿಲ್ಲ. ಅದು ಎಷ್ಟು ಮೀಟ್ರ್ ಎಷ್ಟು ಇಂಚ್ ಮಳೆ ಅಂತ ಹೇಳ್ತೀನು ಅಂತೋರಿ ಭಾರತ ಇರುತ್ತೆ, ಮಂದಿ ರಸ್ತೆ ನೀರು ಇರ್ತಾವ, ಅದನ್ನ ಏನಂದಿನಿ ಅಲ್ಲಿ ಹೆಚ್ಚು ಮಳೆ ಆಗ್ತದೆ, ಇಲ್ಲಿ ಸ್ವಲ್ಪ ನಿಂತಾವ ಸ್ವಲ್ಪ ಮಳೆ ಆಗ್ತದೆ ಅಂತ. ಹಂಗೆ ಲಕ್ಷ್ಯ ನಿಂದ ಎಲ್ಲಿ ಇದ್ರ ಬಿಟ್ಟು ಬರ್ತೇನ, ದಾರಿ ತಪ್ಪೇನ, ಯಾರ್ದೊಂದು ಹಾಕ್ದನ ಅದ ಲಕ್ಷ್ಯ ಹಾಕಿ ಹಂಗಾರೆ ಅಲ್ಲಿ ಲಕ್ಷ್ಯ ಏನೈತಿ, ಮಳೆ ಆಗೈತಿ ಇಷ್ಟ, ಅದ್ರ ಕಡೆ ಮಾಡ್ಕೊಂಡು ಎಷ್ಟು ಇಂಚ್ ಆಗೈತೆ ನೋಡು ತಡಿ ಅಂದನ ಇಲ್ಲ ಅಂತೂ. ಹಂಗೆ ಸಂಸಾರದಲ್ಲಿ ಅಲಕ್ಷ್ಯ ಇರಬೇಕು, ಪಾರಮಾರ್ಥ ಲಕ್ಷ್ಯ ಇರಬೇಕು. ಮಾಡಿ ಕೂಡಿ ಮಾಡುವ ಅಂತ ಜ್ಞಾನಿ ಯಾರಪ್ಪ, ಸಂಸಾರ ಜ್ಞಾನ, ಲೌಕಿಕ ಪಾರಮಾರ್ಥ ಕೂಡಿ ಮಾಡುವ ಅಂತ. ಕೂಡಿ ಮಾಡೋದೇ ಅರ್ಥ ಅದಕ್ಕೆ ಇದಕ್ಕೆ ಮಹತ್ವ ಅಲ್ಲ, ಅದಕ್ಕೆ ಗೌಣವಾದಂಥ ಮಹತ್ವ, ಇದಕ್ಕೆ ಶ್ರೇಷ್ಠವಾದಂಥ ಇದನ್ನು ಕೊಡಬೇಕು. ಅಂದ್ರೆ ಅದನ್ನು ಬಿಡಬಾರ್ದು, ಅದ್ರ ಲಕ್ಷ್ಯಲ್ಲಿರಬೇಕು. ಇದು ಕೂಡಿ ಮಾಡೋದಂತ, ಕೂಡಿ ಮಾಡೋದಂದ್ರೆ ಮತ್ತೆ ಹೇಳಲ್ಲ ಅದನ್ನ ಅಷ್ಟೇ ಮಾಡ್ತೇನೆ. ಅದಕ್ಕಲ್ಲಿ ಇರ್ತಾರೆ ಪಾರಮಾರ್ಥ ಹೆಚ್ಚು ಮಹತ್ವ. ಇದು ಸಾಮಾನ್ಯವಾದಂಥ ಜ್ಞಾನ ಇಟ್ಟ ಕೊಡಬೇಕು. ಹಂಗೆ ಅದು ಇದ್ದಾಗ ಅದು ಹೇಳ್ಬೇಕು ಮಾಡ್ತಾರೆ. ಮತ್ತು ಇದಕ್ಕೂ ಅಷ್ಟೇ ಲಕ್ಷ, ಅದಕ್ಕೂ ಅಷ್ಟೊಂದು ಲಕ್ಷ ಕೂಡಿ ಮಾಡೋ ಅಂದಾಗ ಅಂದರೆ ಎರಡು ಕಾಲ ಹೊಡ್ಯಮ್ಮ, ಆ ಕುದುರೆ ಮೇಲೆ ಅಲ್ಲಿ ಒಂದು ರಥದ ಮೇಲೆ ಕಾಲು ಇರುತ್ತೆ, ಆ ಕಡೆ ಒಂದು ಈಗ ಒಂದು ಕಾಲವ ಅಲ್ಲ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಅಲ್ಲಿ ಅಲಕ್ಷ್ಯ ಇರಬೇಕು, ಮಾಡ್ಬೇಕು. ಅದನ್ನು ಮಾಡಿಯೂ ಮಾಡ್ದಂತಿರ್ಬೇಕು, ಇಲ್ಲೇ ಮಾಡದಿದ್ರು ಮಾಡೋಂಗಿರ್ಬೇಕು. ಇದನ್ನು ಮಾಡೋಂಗನೇ ಇಲ್ಲೇನೋ ಅಂತ ಅನಿಸ್ಬೇಕು. ಪಾರಮಾರ್ಥ ಇಲ್ಲ ಇಲ್ಲಿ ನೋಡ್ರಿ ಅಂತ ಒಳಗೆ ಏನಿರಬೇಕು, ಒಳಗೆ ಪಾರಮಾರ್ಥ. ಆ ಮಾತಲ್ಲಿ ಹೇಳ್ತಾರೆ ನಿರ್ವಿಕಲ್ಪ ಸಮಾಧಿ ಅಂತ. ಯಾಕೆ ಹೇಳ್ತಾರಪ್ಪ, ನಿರ್ವಿತರ್ಕ, ಯಾವ ತರ್ಕ ಇಲ್ಲಲ್ಲೇ, ಅವೆಲ್ಲವೂ ತರ್ಕ ಹೋಗ್ಬಿಡ್ತು, ಕೇವಲ ಒಂದೇ ಹಂಗೆ ಅಂತ. ಈ ನಿರ್ವಿಕಲ್ಪನೋ ಅಂತ ಹೇಳ್ತಾರೆ. ಯಾಕೆ ಇದು ಶಬ್ದ ಜ್ಞಾನ ವಿಕಲ್ಪ ಅಲ್ಲೇನು ಇರೋದೇ ಇಲ್ಲ, ಅದೇ ಆಕಾರ. ಯಾಕಪ್ಪ ಈ ಶಾಸ್ತ್ರ ಹೇಳುವುದರಿಂದ ನಾನು ಹಿಂಗೆ ಮಾಡ್ತೀನಿ, ಅದೇ ಒಳ್ಳೆಯದಿಲ್ಲ. ಜೀವನ ಹಂಗಾಗಿಬಿಟ್ಟಿರ್ತದೆ. ಹೆಂಗಾಗಿರ್ತದೆ ಶಾಸ್ತ್ರದ ಪ್ರಕಾರ. ಇದು ಎಲ್ಲಿ ಬರ್ದದಪ್ಪ, ನಾನು ಹಿಂಗೆ ಮಾತಾಡ್ತೇನೆ ಇದರಲ್ಲಿ ಎಲ್ಲ ಅದು ಜೀವನ ಹಿಂಗೆ ಆಗಿಬಿಡ್ಬೇಕು. ಇದು ಮಾತುದ. ಅದಕ್ಕೆ ಸೂತ್ರನಾರ್ಥ ಹೇಳಿದಂಥದ್ದು ತರ್ಕ ಶಬ್ದ ಪ್ರಾಚೀನ ಅರ್ಥ, ಶಬ್ದವೇ ತರ್ಕ. ವಿತರ್ಕ ವಿಶೇಷ ತರ್ಕ. ವಿತರ್ಕ ತರ್ಕ ಇಲ್ಲದಲ್ಲ, ವಿಶೇಷ ಅಂತ ಹೇಳ್ತಾರೆ. ಮತ್ತು ಸೂತ್ರ 9 ವಿಕಲ್ಪ ಭೇದ ಅಭೇದ ಭೇದ ಜ್ಞಾನ ಮಾಡುವಂಥ ವೃತ್ತಿ ಅಲ್ಲಿ ಶಾಸ್ತ್ರ. ಯಾವಾಗ ಚಿತ್ ಅರ್ಥ ಆಕಳ, ಅದು ಶಬ್ದ ಗೌ ಅಜ್ಞಾನಗಳು ಆಕಳ ತದಾಕಾರ ಆಗ್ತದೆ. ಅವಾಗ ಚಿತ್ 3 ಆಕಾರ ಆಗ್ತದೆ. ಅರ್ಥ ಆಕಳ ಪೂರ್ಣ ರೂಪದಿಂದ ಅಲ್ಲಿ ತಿಳಿಸಿ ಅದನ್ನು ಲಕ್ಷ್ಯ ಹೊತ್ತು ಆದ್ದರಿಂದ ಈ 3 ಆಕಾರ ವೃತ್ತಿ ಸವಿತರ್ಕ ಅಥವಾ ಸವಿಕಲ್ಪ ಸಮ, ಅದು 3 ಇರಬೇಕು. ಈ ಆಕಾರ ಶಬ್ದ ಹೇಳ್ಯಾರ, ಅದರ ಅರ್ಥ ಆಗ್ತತಿ, ಅದರ ಜ್ಞಾನ ಹಿಂಗೆ ಇದು ಉಳ್ಕೊಳ್ತು ಅಂದರೆ ಅದಕ್ಕೆ ಅಂತಾರೆ ಸವಿಕಲ್ಪ. ಅದೆಲ್ಲ ಹೋತಪ್ಪ ಲಕ್ಷ್ಯ ಇಳಿತು, ಅದು ವಿತರ್ಕ ಅಂತಾರೆ. ಅಥವಾ ವಿಕಲ್ಪ, ಯಾವ ವಿಕಲ್ಪ ರಹಿತ ಅಂತಾರೆ. ವೃತ್ತಿ ಸವಿತರ್ಕ ಅನಿಸ್ಕೊಳ್ತೈತಿ, ಸವಿಕಲ್ಪ ಸಮ. ಕಿಂತು ಯಾವಾಗ ಸತ್ವದ ಪ್ರಕಾಶ ಇಷ್ಟು ಬೆಳೆದೋಗ್ತದ, ಆವಾಗ ರಜತಮ ದಪ್ಪಿ ಅದರೊಳಗೆ ಕೇವಲ ಸಮಾಪತ್ತಿ ಅದು ಹೇಳೋದು. ಯಾವಾಗ ಸತ್ವದ ಪ್ರಕಾಶ ಬೆಳೀತದ, ರಜತಮನ ದಬ್ಬಿ ಎಷ್ಟು ಅವನು ಚಿತ್ ಶಬ್ದ ಕೇವಲ ಗೌ ಆಜ್ಞಾನ ಗೌ ತದಾಕಾರ
ಶೂನ್ಯದಂತೆ ಮಾಡಿ ಅದರೊಳಗೆ ಗೌ ಅರ್ಥ ತದಾಕ ಆಕಳ ಕೂಡ ಏಕ ಅದು ಪೂರ್ಣತೆಯ ಗೌ ಅರ್ಥದಿಂದ ಭಾಸ್ಮ ಚಿತ್ತದ ಏಕಾಕಾರವುಳ್ಳಂಥ ನಾಲ್ಕಾಕಳ ನಾಲ್ಕು ಅದೆಲ್ಲ ಹೋಗ್ಬಿಡ್ತು. ಎಲ್ಲಿ ಉಳಿತು? ಆಕಳ. ಅದು ವೃತ್ತಿ ನಿರ್ವಿತರ್ಕ. ತರ್ಕ ಕೈಗಲ್ಲ ಅದ ಬಿತರ್ಕ ಎಲ್ಲಪ್ಪ ಆಕಳ ಆಕಳ ಅಂದ್ರೆ ನಾಲ್ಕು ಕಾಲು ಇರ್ತಾವ ಗಂಗೆ ತೂಲು ಅದು ಹೋತು ತರ್ಕಯುಕ್ತ. ವಿತರ್ಕ ಯಾವ ತರ್ಕ ಆಕಳ ಅಲ್ಲಿ ಹೋತು. ಅದು ಉದಾಹರಣೆ ಕೊಟ್ಟಾರ. ಹಿಂಗೆ ಎದಕ್ಕೆ ಹೇಳ್ತಾರೆ ನೀನು ಇದನ್ನ? ಈ ಉದಾಹರಣೆ ಎದಕ್ಕೆ ಕೊಡಾಕತ್ತಾರ? ಎಲ್ಲಿ ಒಳಗೆ ಹೋಗ್ಬೇಕಾಗತ್ತೆ. ನೀನು ಒಳಗೆ ಹೋದಾಗ ಆತ್ಮಸ್ವರೂಪ. ಆತ್ಮಸ್ವರೂಪ ಅಂದ್ರೆ ಅದು ಸದ್ರೂಪದ ಚಿದ್ರೂಪದ ಆನಂದ ಏನಿಲ್ಲ, ಕೇವಲ ಆತ್ಮದ ಕಡೆಯಿಂದ ಲಕ್ಷ್ಯ. ಅದಕ್ಕೆ ನಿರ್ವಿಚಾರ ಸಮಾಪತ್ತಿ ಸೂಕ್ಷ್ಮ ವಿಷಯವಾಗ ತಿಳ್ಕೊಬೇಕು. ಅದು ವಿಶೇಷ ವಿಚಾರ. ಸವಿತರ್ಕ ಸಮಾಪತ್ತಿಯಿಂದ ನಿರ್ವಿತರ್ಕ ಸಮಾಪತ್ತಿಯೊಳಗೆ ಭೇದ ಬೋಧಕ ಏನು ಅರ್ಥ ಮಾತ್ರ ನಿರ್ಭಾಸ ಪದ ಅದು ಅರ್ಥ ಹೀಗೆ ತಿಳ್ಕೊಡ್ರಿ. ಹೆಂಗೆ ಸವಿತರ್ಕ ಸಮಾಪತ್ತಿ ಗ್ರಾಹ್ಯ ಧ್ಯೇಯ ಪದಾರ್ಥತ ಗ್ರಾಹ್ಯ ಧ್ಯೇಯ ಪದಾರ್ಥ ವಾಚಕ ಶಬ್ದ ಮತ್ತು ಗ್ರಾಹ್ಯ ಧ್ಯೇಯ ಪದಾರ್ಥದ ಜ್ಞಾನ. ಅದಕ್ಕೆ ಮೂರು ಹೇಳಿದ್ರು ಜ್ಞಾನ. ಈ ಮೂರೂ ವಿಷಯ ಚಿತ್ರೊಳಗೆ ವರ್ತಮಾನ ಇರ್ತಾವೋ ಹಂಗೆ ನಿವರ್ತ ಸಮ ಈ ಮೂರು ಚಿತ್ರೊಳಗೆ ಇರೋದು. ಅವು ಮೂರು ಇದ್ದು ಸವಿಕಲ್ಪ, ಆ ಮೂರು ಇಲ್ಲ ನಿರ್ವಿಕಲ್ಪ ಅನ್ಕೋದು. ಜ್ಞಾನ ಈ ಮೂರು ಯಾಕೆ ಈ ದಿಶೆಯೊಳಗೆ ಕೇವಲ ಗ್ರಾಹ್ಯ ಯಾವ ವಿಷಯದ ಅಲ್ಲಿಗೆ ಹೋಗಿ ಎದ್ರ ಕಡೆಗೆ ಹಂಗೆ ಆ ವಸ್ತು ವಿಷಯಕ್ಕೆ ಚಿತ್ರ ಶಬ್ದ ಜ್ಞಾನ ವಿಷಯ ಅಲ್ಲೇನು ಇದು ಆಕಳು ಶಬ್ದ ಉಳಂಗಿಲ್ಲ ಅಲ್ಲೇ ಎಲ್ಲಿತ್ತು ಅಲ್ಲೇ ಅದು ಅದಕ್ಕೆ ಇದಕ್ಕೆ ಅರ್ಥ ಮಾತ್ರ ನಿರ್ಭಾಸ ಕೇವಲ ಅರ್ಥ ಅಂತ. ಯಾಕೆ ಈ ಶಬ್ದ ಅರ್ಥ ಜ್ಞಾನ ತ್ರಿಪುಟಿ ಅದು ಮೂರು ಇರ್ತದಲ್ಲ, ವಿಕಲ್ಪ ಭಾನ ಅಲ್ಲಿ ಇರಲಾರ್ದೆ ಕೇವಲ ಅರ್ಥಾಕಾರ ಆಕಳ ಅಲ್ಲಿ ವಿದ್ಯಮಾನ ಇರ್ತೈತೆ. ಯದ್ಯಪಿ ಇವತ್ತು ಗ್ರಹಣಾಕಾರ ಜ್ಞಾನಾತ್ಮಕ ಚಿತ್ತವೃತ್ತಿ ಇರ್ತೈತಿ, ಆದರೆ ಅದು ತನ್ನ ಸ್ವರೂಪದ ಭಾನ ಅಲ್ಲಿ ಇರೋದಿಲ್ಲ. ಕಿಂತು ಧ್ಯೇಯ ಅಲ್ಲೇ ಅದಕ್ಕೆ ಸ್ವರೂಪ ಶೂನ್ಯ ಇವ ಸ್ವರೂಪ ಶೂನ್ಯವೇನೋ ಅನ್ನುವಂತೆ ಶೂನ್ಯ ಇರಂಗಿಲ್ಲ, ಶೂನ್ಯವೇನೋ ಎನ್ನುವಂತೆ ಇವ ಅದು ಶಬ್ದ ಪ್ರಮಾಣ. ಶಬ್ದ ಜ್ಞಾನ ಭಾನ ಇರಲಾದೆ ಕೇವಲ ಅರ್ಥದ ಭಾನ ಯಾಕಪ್ಪ? ಅದರೊಳಗೆ ಹೇತು ಸಲುವಾಗಿ ಸ್ಮೃತಿ ಪರಿಶುದ್ಧವು ಅಶುದ್ಧ ಆಗುವಂತೆ ಈ ಪ್ರಮಾಣ. ಅರ್ಥಾತ್ ಜರ್ ವಿಕಲ್ಪಾತ್ಮಕ ಆಗಮ ಅನುಮಾನ ಜ್ಞಾನ ಕಾರಣೀಭೂತವಂತ ಶಬ್ದ ಸಂಕೇತ ಸ್ಮರಣ ಇರ್ತೈತಿ ಅಂದರೆ ಶಬ್ದ ಜ್ಞಾನನೂ ಭಾನ ಇರ್ತೈತಿ. ಪರಂತು ಆ ಸ್ಮರಣ ಈ ದಿಶ ಅದೆಲ್ಲ ಬೆಳೆಯಬೇಕು. ಯಾಕೆ ಅದು ಈ ದಿಶ ಪರಿಶುದ್ಧ ಅವೆಲ್ಲ ಹೋಗ್ಬಿಡ್ತಾವೆ. ಅರ್ಥಾತ್ ಅದರ ಕಾರ ಮಾತ್ರ ಕುಳಿತೈತೆ. ಇದಕ್ಕೆ ಶಬ್ದ ಜ್ಞಾನದ ಭಾನ ಇರಲಾರದೆ ಕೇವಲ ಸ್ಥೂಲ ಆಕಳ ಘಟ ಪದಾರ್ಥ ಸ್ವರೂಪದ್ದೇ ಭಾನ, ಬೇರೆ ಏನು ಇರಂಗಿಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲೇ ಈ ಪ್ರಸಂಗದೊಳಗೆ ಭಾಷ್ಯಕಾರ ಇದನ್ನು ತಿಳಿಸಾರಲ್ಲ, ನಿರ್ವಿತರ್ಕ ಸಮಾಪತ್ತಿ ವಿಷಯಭೂತ ಏನು ಸ್ಥೂಲ ಆಕಳ ಘಟ ಪದಾರ್ಥ ಅದು ಇಲ್ಲದೆ ಅಣು ಸಮುದಾಯ ರೂಪ ಅದು ಯಾವುದೂ ಇರಲಾರದೆ ಎಲ್ಲಿಗೆ ಬಂತಲ್ಲೇ ಕೇವಲ ಹಿಂಗೇನಾಗಬೇಕು, ನಿನ್ನ ಸ್ವರೂಪಕ್ಕೆ ಹೋಗ್ಬೇಕು. ಅದನ್ನೇ ಹೇಳಕತ್ತಾರ ಹೊರಗಿನ ಉದಾಹರಣೆ ಇದು. ಅದು ನಿನಗೆ ಎದಕ್ಕೆ ಹೋಗ್ತಾರೆ? ಒಳಗೆ ಮಾಡ್ಬೇಕಾಯ್ತು. ನೀ ಒಳಗೆ ಮಾಡ್ತಾ ಮಾಡ್ತಾ ಆತ್ಮ ಅಂದ್ರೆ ಆತ್ಮವಿರುತ್ತದೆ, ಆತ್ಮವು ಸದ್ರೂಪವಾಗಿದೆ, ಚಿದ್ರೂಪವಾಗಿದೆ, ಆನಂದ ರೂಪವಾಗಿದೆ, ನಿತ್ಯ ರೂಪವಾಗಿದೆ. ಇಷ್ಟುದ್ದ ಭಾಷಣ ಮಾಡಿನಪ್ಪ. ನಾ ಆತ್ಮರೂಪ ಆಗ್ಯಾನ ಇಲ್ಲ, ನೀವು ಆಗಲಿ. ಶಾಸ್ತ್ರ ಹೇಳೋದು ಹಂಗ ಅದು ಅದಕ್ಕೆ ಇದೆಷ್ಟು ಆಕಳದ ಉದಾಹರಣೆ ಕೊಟ್ರಲ್ಲ, ಅದಕ್ಕೆ ಕೇವಲ ಅದಕ್ಕೆ ನಾ ಏನು ಉದಾಹರಣೆ ಕೊಟ್ಟೆ, ಅರ್ಜುನ ಉದಾಹರಣೆ ಕೊಟ್ಟೆ. ಅದೇ ಲಕ್ಷ್ಯ ಉಳಿಬೇಕು. ಏನು ಮಾಡಿದ್ರು ಅದೇ ಉಳಿದು ಯಾವುದೂ ಲಕ್ಷ್ಯ ಇಲ್ಲ. ಹಂಗೆ ಆಗಬೇಕು. ಅದಕ್ಕೆ ಹೇಳ್ತಾರೆ ಇದು ಅಣುವಿನ ಉತ್ಪನ್ನ ಕಾರ್ಯರೂಪ. ಕಿತ್ತು ಅದು ಘಟ ಆದ ಈ ಏಕಬುದ್ಧಿ ಉತ್ಪನ್ನ ಆಗುವಂಥ ಅಣುವಂಕ ಸ್ಥೂಲ ಪರಿಣಾಮ ಪರಿಣಾಮ. ಅದಕ್ಕಿನ್ನ ಈ ಪ್ರಕಾರ ಸ್ಥೂಲಭೂತತಾ ಭೌತಿಕ ಪದಾರ್ಥ ವಿಷಯ ಗ್ರಾಹ್ಯ ಸಮಾಪತ್ತಿ
ಸವಿತರ್ಕ ನಿರ್ವಿಕಲ್ಪ ಎರಡು ಭೇದ ನಿರೂಪಣೆ. ಮುಂದಿನ ಸೂತ್ರ ಸೂಕ್ಷ್ಮ ಪದಾರ್ಥ ವಿಷಯಕವಾಗಿ ಸಮಾಪತ್ಯ ಸವಿಚಾರ ನಿರ್ವಿಚಾರ ಎರಡು ಭೇದವನ್ನು ನಿರೂಪಣೆ ಮಾಡ್ತಾರೆ.